ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ಇದೇನಂತ ಹೇಳಿದ್ರೆ ಶ್ರಾವಣ ಮಾಸದ ಸಿಹಿ ಸಿದ್ಧಿಗಳು. ಇದು ಪೈಲ್ ನಂಬರ್ 1, ಈ ಪೆಂಗ್ವಿನ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪೆಂಗ್ವಿನ್, ಪೈಲ್ ನಂಬರ್ 1. ಇದು ಪೈಲ್ ನಂಬರ್ 2, ಫಿಶ್, ಮೀನು. ಇದು ಪೈಲ್ ನಂಬರ್ 3, ಆಮೆ. ಒನ್ ಟೂ ತ್ರೀ, ಒಂದು ಪೈಲ್ ಸೆಲೆಕ್ಟ್ ಮಾಡಿ. ಇದು ಶ್ರಾವಣ ಮಾಸದ ಸಿಹಿ ಸುದ್ದಿ ನಿಮಗೆ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಟೈಮ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ ನಿಮಗೆ, ಶ್ರಾವಣ ಮಾಸದ ಏನು ಸಿಹಿ ಸುದ್ದಿ ಅಂತ ಹೇಳಿ. ಆಗಸ್ಟ್ 5ನೇ ತಾರೀಕು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತದೆ. ಈ ಶ್ರಾವಣ ಮಾಸ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೆ ಸಿಹಿ ಸುದ್ದಿ ಏನು ಅಂಥೇಳಿ ನೋಡುವ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಶ್ರಾವಣ ಮಾಸದ ಸಿಹಿ ಸುದ್ದಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಟೋಟಲ್ ಆಗಿ ನಿಮಗೆ ಶ್ರಾವಣ ಮಾಸದ ಸಿಹಿ ಸುದ್ದಿ. ಅಫಿಷಿಯಲ್ ಪರ್ಸನ್, ನಿಮಗೆ ಕೆಲವರಿಗೆ ಗೌರವ ಸಿಗ್ಬೋದು, ಇನ್ನು ಕೆಲವರಿಗೆ ನಿಮಗೆ ಹೈಯರ್ ಅಥಾರಿಟಿ ಸಿಗ್ಬೋದು, ದೊಡ್ಡ ದೊಡ್ಡ ಆಡಳಿತ ಸಿಗ್ಬೋದು, ಇನ್ನು ಕೆಲವರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು. ಇನ್ನು ಕೆಲವರಿಗೆ ಏನಂತ ಹೇಳಿದರೆ ನೀವೊಂಥರ ಡಬಲ್ 2, ನಿಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ಪರ್ಸನ್ ಎಂಟ್ರಿ ಆಗ್ಬೋದು. ಇವರು ಲವ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು. ತುಂಬ ಅಂದರೆ ಅಥಾರಿಟಿ, ಸ್ಟ್ರಿಕ್ಟ್ ಪರ್ಸನ್ ಇವರು, ತುಂಬ ಕಂಟ್ರೋಲ್ಡ್ ನೇಚರ್ ಪರ್ಸನ್ ಇವರು. ಮಿಲಿಟ್ರಿ ಇರ್ಬೋದು, ಪೊಲೀಸ್ ಇರ್ಬೋದು ಇವರು, ಅಥವಾ ಗೌರ್ಮೆಂಟ್ ಜಾಬ್ ಇರ್ಬೋದು ಇವರಿಗೆ. ಇನ್ನೊಂದು ಕಾರ್ಡ್ ತೆಗಿತೇನೆ ಆನ್ಸೆಸ್ಟರ್ ಕಾರ್ಡಿಂದ, ಆನ್ಸೆಸ್ಟರ್ ಏಂಜಲ್ಸ್ ಕಾರ್ಡಿಂದ ಒಂದೊಂದು ಕಾರ್ಡ್ ತೆಗಿತಿದ್ದೇನೆ. ಬಾಟಮ್ ಆಫ್ ದ ಡೆಕ್, ಫೈರ್. ಇಲ್ಲಿ ಫೈರ್ ಎನರ್ಜಿ, ಮಹಾದೇವನ ಎನರ್ಜಿ ಬಂದಿದೆ. ಫೈರ್ ಸೈನ್ಸ್ ಇರ್ಬೋದು. ಕೆಲವರು ಶಿವನನ್ನು ತುಂಬ ಆರಾಧಿಸ್ತಿರ್ಬೋದು. ಇಲ್ಲೊಂಥರ ತುಂಬ ಅಂದರೆ ಏನು ಹೇಳ್ತಿದ್ದಾರೆ, ತುಂಬ ಸಡನ್ ಬಸ್ಟ್ ಆಗೋದ್ರಲ್ಲಿದೆ. ಯಾವುದೋ ಒಂದು ಎನರ್ಜಿ ನಿಮ್ಮದು ಸಡನ್ ಹೊರಗಡೆ ಬಂದು ಇದೊಂಥರ ಬೆಂಕಿ ಥರ, ಅಂದರೆ ತುಂಬ ನೀವು ತುಂಬ ಏನು ಹೇಳ್ತಾರೆ ಶೈನ್ ಆಗೋರಿದ್ದೀರಿ. ಇನ್ನೊಂದು ಕಾರ್ಡ್, ಸಿಹಿ ಸುದ್ದಿ. ವಾರಿಯರ್, ಬಿ ಫಿಯರ್ಲೆಸ್ ಆ್ಯಂಡ್ ಸ್ಟ್ಯಾಂಡ್ ಸ್ಟ್ರಾಂಗ್. ಇಲ್ಲಿ ನಿಮ್ಗೆ ಹೇಳ್ತಿದ್ದಾರೆ ಅಂದರೆ ಬಿ ಫಿಯರ್ಲೆಸ್ ಆಗಿರಿ, ಅಂದರೆ ಧೈರ್ಯದಿಂದಿದ್ದೀರಿ ಅಂತ ಹೇಳ್ತಾರೆ. ತುಂಬ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇದು ಜನರಲ್ ರೀಡಿಂಗ್, ಎಲ್ರಿಗೂ ಜನರಲ್ ಮೆಸೇಜ್ ಈ 3 ರೀಡಿಂಗ್. ಫೈಲ್ ಸೆಲೆಕ್ಟ್ ಮಾಡಿ. ಒನ್ ಟೂ ತ್ರೀ, ಶ್ರಾವಣ ಮಾಸದ ಸಿಹಿ ಸುದ್ದಿಗಳು. ಒನ್ ಟೂ ತ್ರೀ, ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೈಡಿಗೆ ಬಿಡ್ತೇನೆ. ಶ್ರಾವಣ ಮಾಸದ ಸಿಹಿ ಸುದ್ದಿ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಪೆಂಗ್ವಿನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಶ್ರಾವಣ ಮಾಸದ ಸಿಹಿ ಸುದ್ದಿ ಏನಿದೆ ಅಂತ ಹೇಳಿ ನೋಡುವ. ಶ್ರಾವಣ ಮಾಸದ ಸಿಹಿ ಸುದ್ದಿ 3 ಕಾರ್ಡ್ ಇದೆ. ಲವರ್ಸ್, 15 ನಂಬರ್, ಸ್ಮೋಕಿ ಮಿರರ್, ಬುದ್ಧ, ಗ್ರೇಟ್ ಟೀಚರ್, ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್. ಇಲ್ಲಿ ನಿಮಗೆ ಸಿಹಿ ಸುದ್ದಿ ಏನಂತ ಹೇಳಿದರೆ, ಇಲ್ಲಿ ಕೆಲವರದ್ದು ರಿಯೂನಿಯನ್ ಆಗ್ತದೆ, ಮ್ಯಾರೇಜ್ ಆಗ್ತದೆ. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ಇಲ್ಲಿ ಕೆಲವರು ಮೆಡಿಟೇಷನ್ಗೆ ಹೋಗ್ಬೋದು, ಅವರೇ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ತಾರೆ. ಅಂದರೆ ಇದೊಂಥರ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು ನಿಮ್ಮದು.
47 ತುಂಬ ಇಂಪಾರ್ಟೆಂಟ್ ನಂಬರ್ ನಿಮಗೆ. ಇನ್ನು ಕೆಲವರು ಏನಂತ ಹೇಳಿದ್ರೆ ಗ್ರೇಟ್ ಟೀಚರ್, ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್. ನೀವು ಒಂಥರ ಗ್ರೇಟ್ ಟೀಚರ್ ಆಗೋರಿದ್ದೀರಿ ಶ್ರಾವಣ ಮಾಸ ನಿಮಗೆ ಸಿಹಿ ಸುದ್ದಿ. ಸೊ ಇಲ್ಲಿ 3 ಸಿಹಿ ಸುದ್ದಿ ಇದೆ. ಕೆಲವರು ಅಂದರೆ ನಿಮ್ದೊಂಥರ ಜರ್ನಿ ಸ್ಟಾರ್ಟ್ ಆಗ್ಬೋದು, ಸ್ಪಿರಿಚುವಲ್ ಜರ್ನಿ. ಇನ್ನೊಬ್ಬರಿಗೆ ನಿಮಗೆ ಟೀಚರ್ ಬರ್ಬೋದು ಅಥವಾ ನೀವು ಟೀಚರ್ ಆಗ್ಬೋದು. ಗ್ರೇಟ್ ಟೀಚರ್ ಇದೊಂಥರ ಅಂದರೆ ಸ್ಪಿರಿಚುವಲ್ ಟೀಚರ್. ಇದು ನೀವು ಪ್ರೊಫೆಷ್ನಲ್ ಟೀಚರ್ ಅಲ್ಲ ನಾನು ಹೇಳ್ತಾ ಇರೋದು, ಸ್ಪಿರಿಚುವಲ್ ಟೀಚರ್ ಆಗ್ತೀರಿ. ಅಂದರೆ ಗುರು, ಬೇರೆಯವರಿಗೆ ನೀವು ದಾರಿ ತೋರಿಸ್ತೀರಿ, ಅವರಿಂದ ನೀವು ಏನು ಎಕ್ಸ್ಪೆಕ್ಟ್ ಏನೂ ಮಾಡೋದಿಲ್ಲ. ಅಂದರೆ ನಿಮ್ಮದೊಂದು ಸೋಲ್ ಪರ್ಪಸ್ ಇರ್ಬೋದು, ಇನ್ನೊಬ್ಬರಿಗೆ ದಾರಿ ತೋರಿಸಿ ಇನ್ನೊಬ್ಬರಿಗೆ ಬೆಳಕಾಗೋದು. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದರೂ ಇರ್ಬೋದು. ಸ್ಮೋಕಿ ಮಿರರ್ ಬಂದಿದೆ, ಅಂದರೆ ಇಲ್ಲಿ ನಿಮ್ಮದು ನೀವೇ ಇಲ್ಲಿ ರಿಫ್ಲೆಕ್ಷನ್ ಮಾಡಿಕೊಳ್ಳೋರಿದ್ದೀರಿ ಕೆಲವರು, ಅಂದರೆ ನಿಮ್ಮ ನೀವೇ ಅನಾಲಿಸಿಸ್ ಮಾಡ್ಕೊಳ್ತೀರಿ ಇದೊಂಥರ. ಕೆಲವರಿಗೆ ರಿಯೂನಿಯನ್, ಮ್ಯಾರೇಜ್ ಇದೆ ಇಲ್ಲಿ. ಕಾರ್ಡ್ ಕ್ಲಾರಿಫೈ ಮಾಡ್ತಿದ್ದೇನೆ, ನಿಮ್ಗೆ ಯಾವುದು ಬೇಕೋ ಅದು ತಗೊಳ್ಳಿ. ಕೆಲವರು ತುಂಬಾ ಇಲ್ಲಿ ಸ್ಪಿರಿಚುವಾಲಿಟಿ ಕಡೆ ನೋಡ್ತಿದ್ದಾರೆ. ತುಂಬ ನಿಮ್ಗೊಂಥರ ಪೀಸ್ ಬರ್ತದೆ ಲೈಫಲ್ಲಿ. ಅಂದರೆ ನಿಮ್ಮದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದರಿಂದ ಕಲೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಏನೋ ನಿಮಗೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಇಲ್ಲಿ. ನಿಮಗೆ ಈಗ ಅಂದರೆ ಕೆಲವರಿಗೆ ಹೇಗಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಂಥರ ಅಸ್ಪಷ್ಟ ಇದ್ದಿರ್ಬೋದು. ಅಂದರೆ ನಿಮ್ಗೆ ಏನು ಈಗ ಕಣ್ಣಿಗೆ ಕಾಣಿಸದೇ ಇದ್ದಿರ್ಬೋದು, ನೀವು ತುಂಬ ಸೈಲೆಂಟ್ ಆಗಿರ್ಬೋದು, ಸ್ಟಕ್ ಆಗಿರ್ಬೋದು. ಅದು ನಿಮ್ದು ಏನು ಇದೆಯಾ ಅಂದರೆ ಕಣ್ಣಿನ ಮುಂದೆ ಒಂಥರ ದಟ್ಟ ಮಂಜು ಇದ್ದಾಗಿರ್ಬೋದು, ಅಂದರೆ ಮುಂದಿನದೇನು ಕಾಣಿಸ್ತಾ ಇರಲಿಕ್ಕಿಲ್ಲ. ಸೊ ಅದು ನಿಮ್ಮದು ಕ್ಲಿಯರ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ಅಥವಾ ಶ್ರಾವಣದ ನಂತರ. ಈ ಎನರ್ಜಿ 2 to 6 ಮಂತ್ ಇರ್ತದೆ. ಇದು ಜನರಲ್ ರೀಡಿಂಗ್. ಕಾರ್ಡ್ ಕ್ಲಾರಿಟಿ ತೆಗಿತಿದ್ದೇನೆ. ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ ನಿಮ್ಮದು. ಒಂಥರ ಇದು ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗುವಾಗಲೂ ಇರ್ಬೋದು. ಇಲ್ಲಿ ಲಯನ್ ಬಂದಿದೆ, ಅಂದರೆ ಒಂಥರ ಲೀಡರ್ಶಿಪ್ ರೋಲಿಗೆ ಬರೋರಿದ್ದೀರಿ ನೀವು. ಕೆಲವರು ನಿಮ್ದು ಇಲ್ಲಿ ಸಿಂಹ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ಲಗ್ನ ತುಂಬ ಇಂಪಾರ್ಟೆಂಟ್, ರಾಶಿ ಅಲ್ಲ. ಸೊ ಇದೊಂಥರ ಹೇಗಂತ ಹೇಳಿದರೆ ನಿಮ್ಮದೊಂಥರ ಸಿಂಹದಂಥ ಶಕ್ತಿ ಬರ್ತದೆ, ಒಂದು ಸ್ಟ್ರೆಂತ್ ಬರ್ತದೆ ನಿಮ್ಮ ಲೈಫಲ್ಲಿ. ನೀವೀಗ ತುಂಬ ಕಾಯ್ತಿರ್ಬೋದು, ಏನೋ ಒಂದು ಮಾಡಬೇಕು, ನನ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ತುಂಬ ದಿವಸದಿಂದ ಕಾಯ್ತಾ ಇದ್ದೀರಿ ನೀವು. ಅದಕ್ಕೋಸ್ಕರ ಪ್ರಯತ್ನವೂ ಪಡ್ತಾ ಇದ್ದೀರಿ. ಸೊ ಅದೀಗ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಇದು ಕೆರಿಯರ್, ಜಾಬ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು. ಅಥವಾ ಇಲ್ಲಿ ಕೆಲವ್ರ ಲೈಫಲ್ಲಿ ಒಬ್ಬರು ಪರ್ಸನ್ ನಿಮ್ಮ ಲೈಫಲ್ಲಿ ಅಂದರೆ ಕಿಂಗ್ ಎಂಟ್ರಿ ಆಗ್ತಿದ್ದಾರೆ. ಇವರು ಫೈರ್ ಸೈನ್ಸ್ ಇರ್ಬೋದು ಕೆಲವರಿಗೆ. ತುಂಬ ಏನು ಹೇಳ್ತಾರೆ, ತುಂಬ ಸ್ಟ್ರಾಂಗ್ ಪರ್ಸನ್ ಇವರು, ತುಂಬ ಸ್ಟ್ರೆಂತ್ ಇದೆ. ಫೈರ್ ಸೈನ್ಸ್ ನಿಮ್ಮದು ಮೇಷ, ಸಿಂಹ, ಧನು ಲಗ್ನ ಇರ್ಬೋದು ಅಥವಾ ರಾಶಿ. ಲಗ್ನ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ. ಇನ್ನು ಕೆಲವರಿಗೆ ಒಂದು ಕ್ಲಾರಿಟಿ ಬರ್ತದೆ. ತುಂಬ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಿ. ಇದು ಫ್ಯಾಮಿಲಿ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು. ತುಂಬಾ ಮ್ಯಾನಿಫೆಸ್ಟೇಷನ್, ನೀವು ಮೆಡಿಟೇಷನ್ ಮಾಡ್ತಿರ್ಬೋದು ಅಥವಾ ತುಂಬಾ ಅಥವಾ ನೀವು ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ನಿಮಗೊಂದು ಕ್ಲಾರಿಟಿ ಬರ್ತದೆ ಈ ರಿಲೇಷನ್ಶಿಪ್ಪಲ್ಲಿ. ಇನ್ನು ಕೆಲವರ ಜೀವನದಲ್ಲಿ ಏನಂತ ಹೇಳಿದರೆ ಒಂದು ಸ್ಪಿರಿಚುವಲ್ ಜರ್ನಿ, ಸೋಲ್ ಪರ್ಪಸ್ ಸ್ಟಾರ್ಟ್ ಆಗ್ತದೆ. ನೀವು ಹಳೆಯ ಬರ್ಡನೆಲ್ಲ ರಿಲೀಸ್ ಮಾಡಿ. ಸೊ ನಿಮ್ಮದೊಂಥರ ಜರ್ನಿ ಇದು ಹೇಗಂತ ಹೇಳಿದರೆ ನಿಮಗಿಲ್ಲಿ ಯೂನಿವರ್ಸ್ ನಿಮಗಿಲ್ಲಿ ಬ್ಲೆಸ್ಸಿಂಗ್ಸ್ ಇದೆ, ಯೂನಿವರ್ಸದ್ದು ಅಂದರೆ ಸಪೋರ್ಟ್ ಇದೆ ಈ ಜರ್ನಿಗೆ. ಈಗ ನೀವು ತುಂಬ ಅಂದರೆ ಯೋಚನೆ ಮಾಡ್ತಿರ್ಬೋದು, ಥಿಂಕ್ ಮಾಡ್ತಿರ್ಬೋದು. ಅಂದರೆ ನಿಮಗೀಗ ಏನು ಮಾಡಬೇಕಂತ ಮುಂದೆ ಗೊತ್ತಾಗದೆ ಇದ್ದಿರ್ಬೋದು. ತುಂಬ ಹೋಪ್ಲೆಸ್ ಎನರ್ಜಿ, ಅಂದರೆ ಎಲ್ಲ ಕಳ್ಕೊಂಡೆ ಏನು ಮಾಡಬೇಕು ಅಂಥೇಳಿ ನಿಮಗೆ ತುಂಬಾ ಇಲ್ಲಿ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಆದರೆ ಇನ್ನು ಮುಂದೆ ನಿಮ್ಮ ಲೈಫ್ ಒಂಥರ ಏನು ಹೇಳ್ತಿದ್ದಾರೆ, ಒಂಥರ ಖುಷಿಯಿಂದ ಕುಣಿತೀರಿ ನೀವು ಜೀವನದಲ್ಲಿ. ಅಂದರೆ ನಿಮ್ಮಲ್ಲಿ ಒಂಥರ ಸ್ಪಿರಿಚುವಾಲಿಟಿ ಏನು ಹೇಳ್ತಾರೆ, ಸ್ಪಿರಿಚುವಲ್ ಕ್ರಿಯೇಟಿವಿಟಿ, ನಿಮ್ಮದು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ. ಅಂದರೆ ಇದೊಂಥರ ತುಂಬಾ ನಿಮ್ಮದು ಆ ಕ್ರಿಯೇಟಿವಿಟಿಯಲ್ಲಿ ನಿಮಗೆ ಇನ್ಕಮ್ ಬಂದರೂ ಬರ್ಬೋದು. ಇನ್ನು ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಬರ್ತಿದ್ದಾರೆ, ತುಂಬ ಫಾಸ್ಟಾಗಿ ಬರ್ತಿದ್ದಾರೆ. 8 ಗಂಟೆ ಇರ್ಬೋದು, 8 ವಾರ ಇರ್ಬೋದು ಅಥವಾ 8 ತಿಂಗಳಿರ್ಬೋದು. ತಿಂಗಳಿಲ್ಲ ಇಲ್ಲಿ 8 ವಾರ ಅಥವಾ 8 ದಿವಸ ಇರ್ಬೋದು. ಇದು ಹೇಗಂತೇಳಿ ತುಂಬ ಇವರು ಫೈನಾನ್ಸ್ ರಿಚ್ ಇದ್ದಾರೆ. ಇವರಿಗೆ ಸಾಕು ಪ್ರಾಣಿಗಳಂದರೆ ತುಂಬಾ ಇಷ್ಟ. ಇವರೊಂಥರ ಅಥಾರಿಟಿ ಪರ್ಸನ್. ಇವರಿಗೆ ಅಂದರೆ ತುಂಬ ಸ್ಥಾನಮಾನಗಳಿವೆ, ಜನಮನ್ನಣೆಗಳಿವೆ. ಹಾಗೆ ನೀವು ಇಲ್ಲಿ ನೀವು ನೋಡ್ತಿರೋರು ಫೀಮೇಲ್ ಇರ್ಬೋದು. ನಿಮ್ಮ ಲೈಫಲ್ಲಿ ಮೇಲ್ ಬರ್ತಿದ್ದಾರೆ ಅಥವಾ ಮೇಲಿದ್ರೆ ನಿಮ್ಮ ಲೈಫಲ್ಲಿ ಒಬ್ಬರು ಅಂದರೆ ಎಂಪ್ರೆಸ್ ಬರ್ತಾರೆ. ಒಂಥರ ಇವರು ಹೇಗಂತ ಹೇಳಿದರೆ ಇವರೊಂಥರ ತುಂಬ ನರ್ಚರಿಂಗ್ ಎನರ್ಜಿ, ಒಂದು ಏನು ಹೇಳ್ತಿದ್ದಾರೆ ರಾಣಿ ಥರ, ಅಂದರೆ ಫುಲ್ಲು. ಇನ್ನು ಕೆಲವರಿಗೆ ನರ್ಚರಿಂಗ್ ಎನರ್ಜಿ ಹೇಗಂತ ಹೇಳಿದರೆ
ಇವರೊಂಥರ ತುಂಬ ಲವೆಬಲ್ ಪರ್ಸನ್ ಇವರು, ತುಂಬ ಫೆಮಿನೈನ್ ಎನರ್ಜಿ ಇದೆ, ಅಂದರೆ ತುಂಬ ಸಾಫ್ಟ್ ಪರ್ಸನ್ ಇವರು. ಇನ್ನು ಕೆಲವರಿಗೆ ನೀವು ಪ್ರೆಗ್ನೆಂಟ್ ಆಗ್ಬೋದು, ಪ್ರೆಗ್ನೆಂಟ್ ಇಲ್ಲದೆ ಇದ್ದವರಿಗೆ ಇಲ್ಲಿ ಕೆಲವರಿಗೆ ತುಂಬ ಫಾಸ್ಟ್ ರಿಯೂನಿಯನ್ ಇದೆ. ಕೆಲವರಿಗೆ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಇವರು. ಒಬ್ಬರು ಕಿಂಗ್ ಬರ್ತಿದ್ದಾರೆ, ಇಲ್ಲಿ ಎಂಪ್ರೆಸ್ ಇದೆ, ಕಿಂಗ್ ಮತ್ತು ಕ್ವೀನ್ ಬಂದಿದ್ದಾರೆ ಇಲ್ಲಿ ಎರಡು ಕಡೆ. ಇವರು ಯಾಕೆ ಬಂದಿದ್ದಾರೆ? ಈ ಕಿಂಗ್ ಅಥವಾ ಕ್ವೀನ್ ನಿಮ್ಮಿಂದ ಸಪ್ರೇಷನಲ್ಲಿ ಇದ್ದಿರ್ಬೋದು. ಅಂದರೆ ಇವರು ತುಂಬ ದೂರದಿಂದ ಬರ್ತಿದ್ದಾರೆ. ಇವರು ಇರೋ ಕಡೆ ನದಿ ಸಮುದ್ರಗಳಿರ್ಬೋದು ಅಥವಾ ಕೋಸ್ಟಲ್ ಏರಿಯಾ ಇದ್ದಿರ್ಬೋದು. ತುಂಬ ದೂರದಿಂದ ಇವರು ತುಂಬ ಹೋಪ್ಲೆಸ್ ಎನರ್ಜಿಯಿಂದ ಬರ್ತಿದ್ದಾರೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿ. ಅಂದರೆ ಇವರಿಗೇನೋ ಒಂದು ಬ್ರಹ್ಮಾಂಡದ ಒಂದು ರಹಸ್ಯ ತಿಳಿದಿದೆ, ಬ್ರಹ್ಮಾಂಡದ ರಹಸ್ಯ, ಅಥವಾ ನಿಮ್ಮ ಬಗ್ಗೆ ಇವರಿಗೆ ರಹಸ್ಯ ಗೊತ್ತಾಗಿರ್ಬೋದು. ಇದೊಂಥರ ಅಂದರೆ ಏನು ಹೇಳ್ತಾರೆ, ಬ್ರಹ್ಮಾಂಡದ ರಹಸ್ಯವನ್ನು ನಿಮಗೆ ತಿಳಿಸ್ಲಿಕ್ಕೆ ಇವರು ಬರ್ತಿದ್ದಾರೆ ಕೆಲವರಿಗೆ. ಇನ್ನು ಕೆಲವರ ಜೀವನದಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಅಥವಾ ತುಂಬ ನೀವು ಲೈಫಲ್ಲಿ ತುಂಬ ಎಕ್ಸಾಸ್ಟ್ ಆಗಿರ್ಬೋದು, ತುಂಬ ಸುಸ್ತಾಗಿರ್ಬೋದು ನಿಮ್ಮ ಜೀವನ ದುಃಖಗಳಿಂದಾಗಿ, ಕಷ್ಟಗಳಿಂದಾಗಿ. ಇಲ್ಲಿ ನೀವು ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಿ ಜೀವನದಲ್ಲಿ. ಅಂದರೆ ಇಲ್ಲಿ ಕೆಲವರು ದೇವರ ಕಡೆ ನೋಡಬೇಕು ಅಥವಾ ಭೂಮಿ 3D ಮತ್ತು 5D ಕಡೆ ನೀವು ಸ್ಟ್ರಗಲ್ ಮಾಡ್ತಿರ್ಬೋದು. ಇನ್ನು ಕೆಲವರಿಗೆ ಇಂಟ್ಯೂಷನ್ ಪವರ್ ತುಂಬಾ ಇರ್ಬೋದು. ಇನ್ನು ಕೆಲವರ ಜೀವನದಲ್ಲಿ ಫೈನಾನ್ಸ್, ಫ್ಯಾಮಿಲಿ, ಮೆಟೀರಿಯಲ್ ತುಂಬ ಸ್ಟ್ರಗಲ್ ಆಗ್ತದೆ. ನಿಮ್ಮದು ಪಾರ್ಟ್ನರ್ಶಿಪ್ ಇರ್ಬೋದು. ಸೊ ಆ ಸ್ಟ್ರಗಲ್ ಎಲ್ಲವನ್ನು ಬಿಟ್ಟು ನೀವೊಂಥರ ನಿಮ್ಮ ಸುತ್ತ ಹೆಲ್ದಿ ಬೌಂಡ್ರಿ ಹಾಕೊಳ್ಳೋದಿರ, ಒಂದು ಔರ ನಿಮ್ಮದು ಮೆಡಿಟೇಷನ್ ಮಾಡ್ಬೋದು, ಒಂದು ಔರ ಕ್ಲಿಯರ್ ಮಾಡ್ಕೊಳ್ಳೋದಿರ, ಅಂದರೆ ಸೆಲ್ಫ್ ಲವ್ಗೆ ಬರ್ತಿದ್ದೀರಿ. ನಿಮ್ಗೊಂದು ಲೈಫಲ್ಲಿ ಏನೋ ಒಂದು ಡಿಟರ್ಮಿನೇಷನ್ ಬರ್ತದೆ, ಒಂದು ಸ್ಟ್ರೆಂತ್ ಬರ್ತಾ ಇದೆ ನಿಮ್ಮದು. ನಿಮ್ಮ ಲೈಫಲ್ಲಿ ಒಂದು ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಬರ್ತಾ ಇದೆ. ಫೈಲ್ ನಂಬರ್ 1 ಈ ಶ್ರಾವಣ ಮಾಸ. ನಿಮಗೆ ಮಹಾದೇವ ಕಡೆಯಿಂದ ಒಂದು ಮೆಸೇಜ್ ತೆಗಿತಿದ್ದೇನೆ ಶ್ರಾವಣ ಮಾಸದಲ್ಲಿ. ಬೇರೆ ಧರ್ಮದವರಾಗಿದ್ದರೆ ಮೆಸೇಜ್ ಅಷ್ಟೇ ತಗೊಳ್ಳಿ. ಫೈಲ್ ನಂಬರ್ 1 ಲಾರ್ಡ್ ಗಣೇಶ, ಡಿಸ್ಟ್ರಾಯರ್, ಮೇಜರ್ ಚೇಂಜ್. ಥರ್ಡ್ ಐ ಚಕ್ರ, ಆದಿಯೋಗಿ, ಎಂಬಾರ್ಕಿಂಗ್ ಆನ್ ದ ಪಾತ್ ಆಫ್ ಯೋಗ. ಆದಿಯೋಗಿ ಶಿವ, ದ ರೆವರ್ಡ್ ಒರಿಜಿನೇಟರ್ ಆಫ್ ಯೋಗ, beckons you to commence your journey into the practice of yoga, which holds the potential to enhance your physical, mental and spiritual well-being. ಇಲ್ಲಿ ಆದಿಯೋಗಿ ಬಂದು ನಿಮಗೆ ಹೇಳ್ತಿದ್ದಾರೆ, ನೀವು ಯೋಗ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಯೋಗ ಮಾಡೋದ್ರಿಂದ ನಿಮ್ಮದು ಫಿಸಿಕಲ್, ಮೆಂಟಲ್ ಮತ್ತು ಸ್ಪಿರಿಚುವಲ್ ವೆಲ್ಬೀಯಿಂಗ್ ಆಗ್ತದೆ. ಯೋಗ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಅದೇ ನೀವು ಮಿರರಿಂಗ್ ಮಾಡ್ತಿರ್ಬೋದು. ಇಲ್ಲಿ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮದು ಚಕ್ರ ಆ್ಯಕ್ಟಿವೇಶನ್ ಆಗ್ತದೆ, ಫಿಸಿಕಲ್, ಮೆಂಟಲ್ ಮತ್ತು ಸ್ಪಿರಿಚುವಲ್ ನಮ್ಮದು ಅವೇಕ್ನಿಂಗ್ ಆಗ್ತದೆ, ವೆಲ್ಬೀಯಿಂಗ್ ಆಗ್ತದೆ. ಸೊ ಯೋಗ ತುಂಬ ಇಂಪಾರ್ಟೆಂಟ್. ನಿಮ್ಮದು ಥರ್ಡ್ ಐ ಚಕ್ರ ಓಪನ್ ಆಗ್ತಿದೆ, ಅಂದರೆ ನಿಮ್ಮದು ಇಲ್ಲಿ ಹಣೆಯ ಮಧ್ಯಭಾಗ ಇದು. ಕನೆಕ್ಟ್ ವಿತ್ ಡಿವೈನ್ ಗೈಡೆನ್ಸ್, ನಿಮ್ಗೊಂಥರ ಡಿವೈನ್ ಗೈಡೆನ್ಸ್ ಜೊತೆ ನೀವು ಕನೆಕ್ಟ್ ಆಗೋರಿದ್ದೀರಿ. This card emphasizes the significance of harmonizing your third eye chakra to establish a profound connection with Lord Shiva and receive his divine guidance. ನೀವು ಕೆಲವರಲ್ಲಿ ಮಹಾದೇವನ ಜೊತೆ ನೀವು ಯೂನಿಯನ್ ಆಗೋರಿದ್ದೀರಿ, ಶಿವಶಕ್ತಿಯನ್ನು ಆರಾಧನೆ ಮಾಡ್ತಿರ್ಬೋದು. ನೀವು ಶಿವಶಕ್ತಿಯನ್ನು ನೀವು ಯೂನಿಯನ್ ಆಗೋರಿದ್ದೀರಿ, ಅಥವಾ ನಿಮಗೆ ಇಲ್ಲಿ ಒಂಥರ ಡಿವೈನ್, ನೀವು ಯಾವುದು ದೇವರು ಅಥವಾ ದೈವ ಅಂತ ಆರಾಧನೆ ಮಾಡ್ತಿದ್ದೀರಾ ಅವ್ರ ಜೊತೆ ನಿಮ್ಗೊಂದು ಕನೆಕ್ಷನ್ ಆಗ್ತಾ ಇದೆ. ಇದೊಂಥರ ಕಾಸ್ಮಿಕ್ ನಿಮ್ಮದು ಕನೆಕ್ಷನ್. ಏನು ಹೇಳ್ತಾರೆ, ಒಂಥರ ಸ್ಪಿರಿಚುವಲ್ ಜರ್ನಿ ನಿಮಗೆ ಕನಸು ಬರ್ತಿರ್ಬೋದು, ಅಥವಾ ನಿಮಗೆ ಹಗಲಲ್ಲಿ ನೀವು ಎಚ್ಚರ ಇದ್ದಾಗಲೇ ನಿಮ್ಗೆ ಏನೋ ಒಂದು ಇಂಟ್ಯೂಷನ್ ಬರ್ಬೋದು, ಏನೋ ಒಂದು ಕಾಣಿಸ್ಬೋದು ನಿಮಗೆ. ಇದೊಂಥರ ಥರ್ಡ್ ಐ ಚಕ್ರ ಓಪನ್ ಆಗ್ತಾ ಇದೆ ನಿಮಗೆ. ಈ ಥರ್ಡ್ ಐ ಚಕ್ರ ಓಪನ್ ಆದಾಗ ಸ್ವಲ್ಪ ಕಣ್ಣು ನೋವು ಮತ್ತು ತಲೆನೋವು ಬರ್ಬೋದು, ನಿಮಗೆ ರಾತ್ರಿ ಸ್ವಲ್ಪ ನಿದ್ದೆ ಕಡಿಮೆ ಆಗ್ಬೋದು. ಈ ಥರ್ಡ್ ಐ ತುಂಬ ಇದೊಂಥರ ಡಿವೈನ್ ಜೊತೆ ನೀವು ಯೂನಿಯನ್ ಆಗೋರಿದ್ದೀರಿ. ಅಂದರೆ ನಿಮ್ಗೊಂದು ಏನೋ ಮೆಸೇಜ್ ಡೌನ್ಲೋಡ್ ಬರ್ತದೆ. ಸೊ ಇದು ಮೆಸೇಜ್ ಏನೋ ಬರ್ತದೆ ಡಿವೈನ್ ಕಡೆಯಿಂದ, ಅದನ್ನು ಪ್ರಾಕ್ಟಿಕಲ್ ಆಗಿ ತನ್ನಿ ಅಂತ ಹೇಳ್ತಿದ್ದಾರೆ. ಡೆಸ್ಟ್ರಾಯರ್, ಮೇಜರ್ ಚೇಂಜ್, ಡಿಸ್ಟ್ರಕ್ಷನ್ ಈಸ್ ಆ್ಯನ್ ಇನ್ಎವಿಟೇಬಲ್ ಪಾರ್ಟ್ ಆಫ್ ಕ್ರಿಯೇಷನ್.
ಬಿ ರೆಡಿ ಫಾರ್ ಆ್ಯನ್ ಅನ್ಆಂಟಿಸಿಪೇಟೆಡ್ ಆ್ಯಂಡ್ ಸಡನ್ ಬಿಗ್ ಚೇಂಜ್ ಇನ್ ಯುವರ್ ಲೈಫ್. ಇಲ್ಲಿ ಹೇಳ್ತಿದ್ದಾರೆ ದ ಎಂಡ್ ಈಸ್ ದ ಬಿಗಿನಿಂಗ್ ಅಂತ ಹೇಳ್ತಿದ್ದಾರೆ. ಒಂದು ಮೇಜರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಡಿಸ್ಟ್ರಕ್ಷನ್, ನಿಮ್ಮ ಲೈಫಲ್ಲಿ ಈಗ ಒಂಥರ ಡಿಸ್ಟ್ರಕ್ಷನ್ ಆಗಿರ್ಬೋದು, ಅಂದರೆ ಎಲ್ಲನೂ ಮುಗ್ದು ಹೋಗಿರ್ಬೋದು. ಆದರೆ ಇದು ಇನ್ಎವಿಟೇಬಲ್ ಪಾರ್ಟ್ ಆಫ್ ಕ್ರಿಯೇಷನ್. ಅಂದರೆ ಒಂದು ಹಳೆಯದು ಮುಗಿದ್ರೆ ಮಾತ್ರ ಒಂದು ಹೊಸದು ಬರಲಿಕ್ಕೆ ಸಾಧ್ಯ. ಅದಕ್ಕೆ ನಿಮಗೆ ಹೇಳ್ತಾರೆ ಬಿ ರೆಡಿ ಫಾರ್ ಅನ್ ಅನ್ಆಂಟಿಸಿಪೇಟೆಡ್ ಆ್ಯಂಡ್ ಸಡನ್ ಬಿಗ್ ಚೇಂಜ್. ಅಂದರೆ ನೀವು ರೆಡಿಯಾಗಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಹಾಕಾಳ ಬಂದಿದ್ದಾರೆ ನಿಮಗೆ. ಅಂದರೆ ಒಂದು ಅನ್ಆಂಟಿಸಿಪೇಟೆಡ್ ಆ್ಯಂಡ್ ಸಡನ್ ಬಿಗ್ ಚೇಂಜ್. ನೀವೊಂಥರ ಅಂದರೆ ಇದೊಂದು ನೀವು ಭರವಸೆನೇ ಇಟ್ಟಿರ್ಲಿಕ್ಕಿಲ್ಲ, ಇಂಥದ್ದೊಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ಬೋದು ಅಂತ ಹೇಳಿ. ಇದೊಂಥರ ಸಡನ್ ಬಿಗ್ ಚೇಂಜ್ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಫೈಲ್ ಸೆಲೆಕ್ಟ್ ಮಾಡಿದವರು ಕೆಲವು ಜೀವನದಲ್ಲಿ ನೀವೆಲ್ಲವನ್ನು ಕಳ್ಕೊಂಡಿರ್ಬೋದು. ಫೈನಾನ್ಸ್, ಹೆಲ್ತ್, ರಿಲೇಷನ್ಶಿಪ್, ಅಥವಾ ತುಂಬಾ ನಿಮ್ಮ ಮನಸ್ಸಿಗೆ ನೋವಿದ್ದಿರ್ಬೋದು. ಇದೊಂಥರ ನಿಮ್ಮದು ಡೆಸ್ಟ್ರಕ್ಷನ್ ಅಂತಲೇ ಹೇಳಿರ್ಬೋದು. ಮೇಜರ್ ಚೇಂಜ್ ಆಗ್ತಾ ಇದೆ. ಒಂದು ಅನ್ಆಂಟಿಸಿಪೇಟೆಡ್ ಅಂದರೆ ಇದೊಂಥರ ದೊಡ್ಡ ಚೇಂಜ್ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಇದು ಮೋಸ್ಟ್ಲಿ ನಿಮ್ಮ ಕಣ್ಗಳ ನಿಮಗೆ ನಂಬಲಿಕ್ಕೆ ಆಗಲಿಕ್ಕಿಲ್ಲ, ನನ್ನ ಜೀವನದಲ್ಲಿ ಇಂಥ ಚೇಂಜಸ್ ಬಂದಿದೆಯಾ ಅಂತೇಳಿ. ಇದು ಬಿಗ್ ಚೇಂಜ್, ಸಡನ್ ಆಗಿರ್ತದೆ, ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಒಂಥರ ಏನು ಹೇಳ್ತಾರೆ, ಬಿರುಗಾಳಿ ಥರ ಚೇಂಜ್ ಅಂತಲೇ ಹೇಳ್ಬೋದು ನಿಮಗೆ. ಲಾರ್ಡ್ ಗಣೇಶ ಎಂಬ್ರೇಸಿಂಗ್ ಎ ಫ್ರೆಶ್ ಸ್ಟಾರ್ಟ್. ಇಲ್ಲಿ ನಿಮಗೆ ಫ್ರೆಶ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಒಂದು ಮೇಜರ್ ಎಂಡ್ ಆಗಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಎಂಬ್ರೇಸ್ ದ ಪ್ರಾಸ್ಪೆಕ್ಟ್ ಆಫ್ ಎ ಫ್ರೆಶ್ ಬಿಗಿನಿಂಗ್ ಆಸ್ ಲಾರ್ಡ್ ಗಣೇಶ ಹ್ಯಾಸ್ ಎಫೆಕ್ಟಿವ್ಲಿ ಕ್ಲಿಯರ್ಡ್ ಅವೇ ಆಲ್ ಪ್ರೀವಿಯಸ್ ಅಬ್ಸ್ಟಕಲ್ಸ್ ಪೇವಿಂಗ್ ಎ ಕ್ಲಿಯರ್ ಪಾತ್ ಟು ಸಕ್ಸೆಸ್. ಇಲ್ಲಿ ಲಾರ್ಡ್ ಗಣೇಶ ಬಂದು ಹೇಳ್ತಾರೆ ಒಂದು ಹೊಸ ಬಿಗಿನಿಂಗಿಗೆ ಎಂಬ್ರೇಸ್ ಮಾಡಿ ಅಂತ ಹೇಳ್ತಾರೆ. ಪಾಸ್ಟ್ ಈಸ್ ಪಾಸ್ಟ್, ಹಳೆದನ್ನೆಲ್ಲ ಮರೆತು ಬಿಡಿ. ನಿಮಗೊಂದು ಇಲ್ಲಿ ಎಲ್ಲ ಅಬ್ಸ್ಟಕಲ್ಸ್, ನಿಮ್ಮ ಜೀವನದಲ್ಲಿ ಏನು ಕಷ್ಟಗಳು ಅಥವಾ ಇದು ಬಂದಿದೆ ಅದೆಲ್ಲವನ್ನು ಇಲ್ಲಿ ಲಾರ್ಡ್ ಗಣೇಶ ಬಂದು ಕ್ಲಿಯರ್ ಮಾಡ್ತಿದ್ದಾರೆ. ಒಂದು ಕ್ಲಿಯರ್ ಪಾತ್, ನಿಮಗೆ ಸಕ್ಸಸ್ ಕಡೆ ನಿಮ್ಮ ದಾರಿಯನ್ನು ಅಂದರೆ ಸ್ವಚ್ಛ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನೋ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗೋದಿದೆ ಈ ಫೈಲ್ ಸೆಲೆಕ್ಟ್ ಮಾಡಿದವರಿಗೆ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ಫಿಶ್, ನೀನು ಚಾಯ್ಸ್ ಮಾಡಿದ್ದೀರಾ. ನಿಮ್ಮ ಜೀವನದಲ್ಲಿ ಶ್ರಾವಣ ಮಾಸದ ಸಿಹಿ ಸುದ್ದಿಗಳೇನು ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್, ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಶ್ರಾವಣ ಮಾಸದ ಸಿಹಿ ಸುದ್ದಿಗಳು. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಹೌಸ್, ಜಾಗುವರ್, ಗಾರ್ಡಿಯನ್ ಏಂಜಲ್, ಯು ಆರ್ ನಾಟ್ ಎಲೋನ್. ಇಲ್ಲಿ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಹೇಗಂತ ಹೇಳಿದರೆ, ನಿಮಗೊಂಥರ ಅಂದರೆ ಯೂನಿವರ್ಸ್ ಇಲ್ಲೇನೋ ಒಂದು ನಿಮಗೆ ನಿಮ್ಮ ಸ್ವಂತ ಮನೆಗೆ ಇಲ್ಲಿ ನೀವು ರಿಟರ್ನ್ ಆಗ್ತಿದ್ದೀರಿ. ಅಂದರೆ ಇದು ಹೇಗಂತ ಹೇಳಿದರೆ, ಕೆಲವರು ನೀವು ಭೂಮಿ ಮೇಲೆ ಇದ್ದುಕೊಂಡು ಅದೇ ಜೀವನ ಅಂತ ಅಂದ್ಕೊಂಡಿರ್ಬೋದು. ಇಲ್ಲಿ ಕೆಲವರು ಸೋಲ್ ಪರ್ಪಸ್ ನೋಡ್ತಿದ್ದಾರೆ. ಇನ್ನು ಕೆಲವರು ನೀವು ಬೇರೆ ಕಡೆ ಇದ್ದಿರ್ಬೋದು, ನಿಮ್ಮ ಮನೆ ಬಿಟ್ಟು ಬೇರೆ ಕಡೆ ಇದ್ದಿರ್ಬೋದು, ನೀವು ಸ್ವಂತ ಮನೆಗೆ ವಾಪಸ್ ಆಗ್ಬೋದು. ಇನ್ನು ಕೆಲವರಿಗೆ ಒಂದು ಫ್ಯಾಮಿಲಿ ಕ್ರಿಯೇಷನ್ ಆಗ್ತದೆ. ನಿಮ್ಮದೊಂದು ಮನೆ, ಮಕ್ಕಳು, ಫ್ಯಾಮಿಲಿ, ಒಂದು ಹ್ಯಾಪಿ ಫ್ಯಾಮಿಲಿ ಕ್ರಿಯೇಷನ್ ಆಗೋದಿದೆ. ಜಾಗುವರ್, ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ, ನೀವು ಇಲ್ಲಿ ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ನೀವು ದೃಷ್ಟಿ ಅಂದರೆ ಏನು ಹೇಳ್ತಾರೆ, ಎಲ್ಲ ಕಡೆ ನೀವು ನೋಡೋದು ತುಂಬ ಇಂಪಾರ್ಟೆಂಟ್. ಅಂದರೆ ತುಂಬ ಸೂಕ್ಷ್ಮದಿಂದ ಎಲ್ಲ ಕಡೆ ನೋಡಿ ನೀವು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಇಲ್ಲಿ ನಿಮಗೆ ಗಾರ್ಡಿಯನ್ ಏಂಜಲ್ ಬಂದು ಹೇಳ್ತಿದ್ದಾರೆ ಯು ಆರ್ ನಾಟ್ ಎಲೋನ್ ಅಂತೇಳಿ. ಅಂದರೆ ಇಲ್ಲಿ ಕೆಲವರಿಗೆ ಥರ್ಡ್ ಐ ಚಕ್ರ ಓಪನ್ ಆಗಿದೆ. ಇನ್ನು ಕೆಲವರಿಗೆ ನಿಮಗೆ ಫೆದರ್ ಎಲ್ಲ ಕಾಣಿಸ್ತಿರ್ಬೋದು, ಸಿಂಬಲ್ಸ್ ಎಲ್ಲ ಕಾಣಿಸ್ತಿರ್ಬೋದು ಇಲ್ಲಿ. ಸೊ ಇದೊಂಥರ ಇಲ್ಲಿ ಕೆಲವರದ್ದು ಡಿವೈನ್ ಜೊತೆ ಯೂನಿಯನ್ ಆಗ್ತಾ ಇದೆ, ಹೋಲಿ ಟ್ರಿನಿಟಿ ಇದೆ. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ ಇದು ಸೂರ್ಯ ಮತ್ತು ಚಂದ್ರ ಪ್ಲಸ್ ನಿಮ್ಮದು ಇಲ್ಲಿ ಕೆಲವರು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಿರ್ಬೋದು. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಫೈಲ್ ನಂಬರ್ 2.
ಇಲ್ಲಿ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರು ಹೇಗಂತ ಹೇಳಿದರೆ, ಈಗ ನೀವು ತುಂಬ ಹೆದರಿಕೆಯಲ್ಲಿ ಇರ್ಬೋದು ಅಥವಾ ಏನು ಮಾಡಬೇಕಂತ ಗೊತ್ತಾಗದೆ ನೀವು ಹೋಪ್ ಕಳ್ಕೊಂಡಿರ್ಬೋದು, ಧೈರ್ಯ ಕಳ್ಕೊಂಡಿರ್ಬೋದು. ಆದರೆ ಹೋಪ್ ಕಳ್ಕೊಬೇಡಿ, ನಿಮ್ಗೆ ಇಲ್ಲೊಂದು ಹೋಪ್ ಬರ್ತಾ ಇದೆ, ಅಂದರೆ ಭರವಸೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದೊಂಥರ ರಿನ್ಯೂವಲ್ ಎನರ್ಜಿ, ಅಂದರೆ ನಿಮ್ಮನ್ನೊಂದು ಏನು ಹೇಳ್ತಾರೆ, ಒಂದು ಪ್ಯೂರಿಫಿಕೇಷನ್, ನಿಮ್ಮ ಜೀವನದಲ್ಲಿ ಒಂದು ಪ್ಯೂರಿಫಿಕೇಷನ್ ನಡೀತಾ ಇತ್ತು. ಸೊ ಅದೆಲ್ಲ ಒಂದು ಕಂಪ್ಲೀಟ್ ಒಂದು ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ. ಏನು ಹೇಳ್ತಾರೆ, ಒಂದು ಸೆಲೆಬ್ರೇಷನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮದು ಕಂಪ್ಲೀಷನ್, ಇದೊಂದು ಕರ್ಮ ಕ್ಲಿಯರ್ ಇರ್ಬೋದು, ಒಂದು ಕಂಪ್ಲೀಟ್ ಆಗಿ ನಿಮ್ಮ ಜೀವನದಲ್ಲಿ ಒಂಥರ ನಿಮ್ಮ ಲೈಫ್ ಒಂಥರ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ನಿಮ್ಮ ಜೀವನದಲ್ಲಿ ಮೇಜರ್ ಚೇಂಜಸ್, ಒಂದು ಹೊಸ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ತದೆ. ತುಂಬ ಧೈರ್ಯದಲ್ಲಿ ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡುವರಿದ್ದೀರಿ. ಇದು ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಆಗ್ತದೆ ಈ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ. ಅಂದರೆ ಸಡನ್ ನಿಮಗೆ ನಿಮ್ಮ ಲೈಫಲ್ಲಿ ಒಬ್ಬರು ಪಾರ್ಟ್ನರ್ ಬರ್ಬೋದು, ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಇವರು ತುಂಬ ಅಂದರೆ ಎಂಪರರ್ ರೋಲಲ್ಲಿದ್ದಾರೆ, ಅಂದರೆ ತುಂಬ ಇವ್ರ ಹತ್ರ ಫೈನಾನ್ಸ್ ಇದೆ ಇವ್ರ ಕಡೆ, ಅಥವಾ ಇವ್ರ ಕಡೆ ಸ್ಪಿರಿಚುವಲ್ ಇದೆ, ಇವರು ಸ್ಪಿರಿಚುವಾಲಿಟಿಯಲ್ಲೂ ಇದ್ದಾರೆ, ಫೈನಾನ್ಸು ಇದ್ದಾರೆ ಕೆಲವರಿಗೆ. ಅಥವಾ ನೀವೇ ಈ ಎಂಪರರ್ ಪವರಿಗೆ ಬರ್ಬೋದು ಸಡನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ. ನಿಮ್ಗೊಂಥರ ಏನು ಹೇಳ್ತಾರೆ, ಎಂಪರರ್ ಪವರಿಗೆ ಬಂದು ನಿಮಗೊಂದು ದೊಡ್ಡ ಅರಮನೆ ಅಥವಾ ಬಂಗಲೆ ಅಂಥದ್ದು ಏನಾದರೂ ಸಿಗ್ಬೋದು ಕೆಲವರಿಗೆ, ಅಂದರೆ ಖುಷಿಯಿಂದ ಹ್ಯಾಪಿ ಫ್ಯಾಮಿಲಿ ಸಿಗ್ಬೋದು. ಇನ್ನು ಕೆಲವರಿಗೆ ಇಲ್ಲಿ ನಿಮಗೊಂದು ಸಡನ್ ಒಂದು ದೊಡ್ಡ ಹುದ್ದೆ ಸಿಗ್ಬೋದು, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಯಾವುದೋ ಒಂದು ದೊಡ್ಡ ಹುದ್ದೆ ಸಿಗೋದು. ಇದೊಂಥರ ಮೇಜರ್ ಚೇಂಜಸ್. ಇಲ್ಲಿ 4 ಮೇಜರ್ ಕಾರ್ಡ್ ಬಂದಿದೆ. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತಿದೆ, ಭರವಸೆ ಕಳ್ಕೊಬೇಡಿ ಅಂತ ಹೇಳ್ತಾರೆ. ಇದೊಂಥರ ಸೆಕೆಂಡ್ ಚಾನ್ಸ್ ಇರ್ಬೋದು, ನೀವು ಒಬ್ಬರೇ ಅಂತ ನೀವು ತಿಳ್ಕೊಂಡಿರ್ಬೋದು. ಇಲ್ಲಿ ಯು ಆರ್ ನಾಟ್ ಎಲೋನ್ ಅಂತ ಹೇಳಿ ಬಂದಿದೆ, ನಿಮಗೆ ಗಾರ್ಡಿಯನ್ ಏಂಜಲ್ ಹೇಳ್ತಿದ್ದಾರೆ. ಅಂದರೆ ನೀವು ಒಬ್ಬರೇ ಅಲ್ಲ, ನಿಮಗಿಲ್ಲಿ ಸಪೋರ್ಟ್ ಮಾಡುವವರು ನಿಮ್ಮ ಅಂದರೆ ಸೋಲ್ ಮೆಂಬರ್ ಇದ್ದಾರೆ, ಕಮ್ಯುನಿಟಿ ಮೆಂಬರ್ ಇದ್ದಾರೆ, ಅಥವಾ ನಿಮ್ಮ ಸ್ನೇಹಿತರಿರ್ಬೋದು, ಇವ್ರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಪ್ಲಸ್ ನಿಮ್ಮ ಲೈಫಲ್ಲಿ ಒಬ್ಬರು, ಕೆಲವರಿಗೆ ಪಾರ್ಟ್ನರ್ ಬೇಕಂದ್ರೆ ನಿಮಗೆ ಕೆಲವರಿಗೆ ಪಾರ್ಟ್ನರು ಬರ್ತಿದ್ದಾರೆ. ಇವರು ಒಂದು ಹೊಸ ನಿಮ್ಮ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಈಗ ನಿಮಗೆ ಜೀವನದಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ಲದೆ ಇರ್ಬೋದು, ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು, ಅಥವಾ ನಿಮಗೆ ಬರ್ಡನ್ ಅಂತ ಅನಿಸ್ತಾ ಇರ್ಬೋದು. ನಿಮ್ಮ ಜೀವನ ನಿಮಗೆ ತುಂಬ ಹೊರೆ ಅಂತ ಅನಿಸ್ತಿರ್ಬೋದು, ತುಂಬ ಡಿಪ್ರೆಷನ್, ತುಂಬ ಅಂದರೆ ಏನು ಹೇಳ್ತಾರೆ, ತುಂಬ ತಲೆನೋವು, ಅಥವಾ ತುಂಬ ನೀವು ಏನು ಹೇಳ್ತಾರೆ, ತುಂಬ ಟೆನ್ಷನಲ್ಲಿ ಇದ್ದಿರ್ಬೋದು ಈಗ ನೀವು. ಸೊ ಇಲ್ಲಿ ಈಗ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನೀವೇನು ಎಡಿಕ್ಷನಲ್ಲಿ ಇದ್ದೀರಾ, ಇದು ಯಾರಿಗಾದರೂ ಇರ್ಬೋದು, ಅಥವಾ ಯಾವುದೋ ವಿಷಯದಲ್ಲಿ ಜಾಬ್, ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ನೀವೊಂದು ಎಡಿಕ್ಷನಲ್ಲಿ ಇದ್ದೀರಾ, ಅಡಿಕ್ಷನಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಒಂಥರ ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಇದೆ, ಇನ್ನು ಕೆಲವರು ಮನೆ ಕಟ್ಬೋದು, ಹ್ಯಾಪಿ ಫ್ಯಾಮಿಲಿ ಇದೆ ನಿಮ್ಮ ಜೀವನದಲ್ಲಿ. ನಿಮಗೊಂದು ನಿಮ್ಮ ಲೈಫ್ ನೀವೊಂಥರ ಲೈಮ್ ಲೈಟಿಗೆ ಬರೋರಿದ್ದೀರಿ, ಒಂಥರ ಚರಿಷ್ಮಾ, ನಿಮ್ಮದು ಹೊಸ ಒಂದು ಕೆರಿಯರ್ ಸ್ಟಾರ್ಟ್ ಆಗ್ತದೆ, ಹೊಸ ಚರಿಷ್ಮಾ. ಇಲ್ಲಿ ನಿಮಗೆ 4 ತುಂಬ ಇಂಪಾರ್ಟೆಂಟ್, 4, 11 ತುಂಬ ಇಂಪಾರ್ಟೆಂಟ್. 11 ತುಂಬ ಕಾಣಿಸ್ತಿರ್ಬೋದು ನಿಮ್ಮ ಲೈಫಲ್ಲಿ. ನೀವು ಒಂಥರ ಅಂದರೆ ಮ್ಯಾಜಿಷಿಯನ್ ಥರ, ನಿಮಗೆ ಯೂನಿವರ್ಸ್ ಎಲ್ಲನೂ ಕೊಡ್ತಿದ್ದಾರೆ. ಫೈನಾನ್ಸ್, ರಿಲೇಷನ್ಶಿಪ್, ಪ್ಲಸ್ ನಿಮ್ಮದು ಜಾಬ್, ಕ್ಯಾರಿಯರ್, ಪ್ಲಸ್ ನಿಮ್ಮದು ಸ್ಪಿರಿಚುವಲ್ ಜರ್ನಿ ಆದರೂ ಇರ್ಬೋದು. ಇಲ್ಲಿ ನೀವು ಕೆಲವರು ಇಲ್ಲಿ ಮಾಸ್ಟರ್ ಆಗೋರಿದ್ದೀರಿ, ಮಾಸ್ಟರ್ ಸೋಲ್ಸ್ ಇದ್ದಾರೆ ಕೆಲವರು. ನೀವು ನಿಮ್ಮ ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡ್ಬೋದು, ಜನಗಳಿಗೆ ನೀವೇನಾದರೂ ಕೊಡ್ಬೋದು. ಇಲ್ಲಿ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರು. ಮ್ಯಾರೇಜ್ ಇದೆ, ಕೆಲವರಿಗೆ ಮ್ಯಾರೇಜ್ ಆಗ್ಬೋದು. ಇಲ್ಲಿ ಕೆಲವರು ಮನೆ ಕಟ್ಬೋದು, ಅಥವಾ ನೀವು ಮನೆಯನ್ನು ರೆನೋವೇಷನ್ ಮಾಡ್ಬೋದು ಕೆಲವರು. ಇಲ್ಲಿ ನಿಮಗೆ ಮಹಾದೇವನ ಕಡೆಯಿಂದ ಮೆಸೇಜ್. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ದ ಲಾ ಆಫ್ ಕರ್ಮ, ರೀಪಿಂಗ್ ವಾಟ್ ಯು ಸೋ, ಕರ್ಮ ರಿಲೀಸು, ಎಂಬ್ರೇಸ್ ಫಾರ್ಗಿವ್ನೆಸ್ ಆ್ಯಂಡ್ ಎಂಬ್ರೇಸ್ ಪಾಸಿಟಿವಿಟಿ. ಕೇದಾರ್ನಾಥ್, ಎಂಬ್ರೇಸ್ ಚೇಂಜ್. ಬಾಟಮ್ ಆಫ್ ದ ಡೆಕ್, ಗಂಗಾ, ದ ಡಿವೈನ್ ಇಂಟರ್ವೆನ್ಷನ್. ಈ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಡಿವೈನ್ ಇಂಟರ್ವೆನ್ಷನ್ ನಡೀತಾ ಇದೆ. ಅಂದರೆ
ಇಲ್ಲಿ ದೇವರು ನಿಮ್ಮ ಲೈಫ್ ಒಂಥರ ಚೇಂಜ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಪ್ಯೂರಿಫಿಕೇಶನ್ ಮಾಡ್ತಿದ್ದಾರೆ ನಿಮ್ಮ ಲೈಫ್ ಇಲ್ಲಿ. ವರ್ಷಿಪ್ ಲಾರ್ಡ್ ಶಿವ ಫಾರ್ ಇಸ್ ಡಿವೈನ್ ಇಂಟರ್ವೆನ್ಷನ್ ಟು ಅವಾಯ್ಡ್ ಎನಿ ಸಾರ್ಟ್ ಆಫ್ ಡಿಸಾಸ್ಟರ್ ಆರ್ ಪ್ರಾಬ್ಲಮ್ ಆ್ಯಂಡ್ ಮೇಕ್ ಥಿಂಗ್ಸ್ ಆ್ಯಂಡ್ ಪೀಪಲ್ ಇನ್ ಯುವರ್ ಫೇವರ್ ಅಂತ ಹೇಳ್ತಿದ್ದಾರೆ. ನೀವೇನಾದರೂ ಶಿವನನ್ನು ಆರಾಧನೆ ಮಾಡೋದಿರೋದಿದ್ರೆ ನಿಮಗೆ ಇಲ್ಲಿ ಇನ್ನೂ ಜಾಸ್ತಿ ಅಥವಾ ಶಿವನನ್ನು ಆರಾಧನೆ ಮಾಡಿ ಅಂತ ಹೇಳ್ತಿದ್ದಾರೆ. ಒಂಥರ ಇಲ್ಲಿ ಡಿವೈನ್ ಇಂಟರ್ವೆನ್ಷನ್ ಆಗ್ತಿದೆ. ಅಥವಾ ನೀವು ಯಾವುದು ದೇವರು ಅಥವಾ ದೈವ ಅಂತ ನಂಬಿದ್ದೀರಾ ಅದನ್ನು ಇನ್ನೂ ಜಾಸ್ತಿ ನೀವು ಆರಾಧನೆ ಮಾಡಬೇಕು, ವರ್ಷಿಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಈ ರೀತಿ ನೀವು ಆರಾಧನೆ ಅಥವಾ ವರ್ಷಿಪ್ ಮಾಡೋದ್ರಿಂದ ನಿಮ್ಗೆ ಎನಿ ಸಾರ್ಟ್ ಆಫ್ ಡಿಸಾಸ್ಟರ್, ಅಂದರೆ ನಿಮ್ಮ ಜೀವನದಲ್ಲಿ ಏನೋ ದೊಡ್ಡ ಬಿರುಗಾಳಿ ಅಥವಾ ಏನೇ ಸಮಸ್ಯೆಗಳಿರ್ಬೋದು, ಇದು ಅಂದರೆ ಎಲ್ಲವನ್ನು ನಿಮ್ಮ ಫೇವರ್ ಆಗಿ ದೇವರು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಥವಾ ನೀವು ಯೂನಿವರ್ಸರ್ ಆದರೂ ತಿಳ್ಕೊಬೋದು. ಇಲ್ಲಿ ನೀವೇನಾದರೂ ಈಶ್ವರ ಅಂತ ತಿಳ್ಕೊಬೋದು ಅಥವಾ ಯೂನಿವರ್ಸ್. ಇಲ್ಲಿ ಮೆಸೇಜ್ ಮಾತ್ರ ತಗೊಳ್ಳಿ. ಕೇದಾರ್ನಾಥ್ ಎಂಬ್ರೇಸ್ ಚೇಂಜ್ ಆಫ್ ಪ್ಲೇಸ್ ವಿತ್ ಕಾಷನ್. ದರ್ ಇಸ್ ಪಾಸಿಬಿಲಿಟಿ ಆಫ್ ಎ ಚೇಂಜ್ ಆಫ್ ಪ್ಲೇಸ್ ಇನ್ ಯುವರ್ ಲೈಫ್. ವೈಲ್ ದಿಸ್ ಟ್ರಾನ್ಸಿಷನ್ ಮೇ ಸೀಮ್ ಎಂಟೈಸಿಂಗ್ ಆ್ಯಂಡ್ ಅಲ್ಯೂರಿಂಗ್, ಎಕ್ಸರ್ಸೈಸ್ ಕಾಷನ್ ಇನ್ ಯುವರ್ ಅಪ್ರೋಚ್. ಇಲ್ಲಿ ನಿಮ್ಮದು ಪ್ಲೇಸ್ ಚೇಂಜ್ ಆಗ್ತಾ ಇದೆ, ಅಂದರೆ ಚೇಂಜನ್ನು ಎಂಬ್ರೇಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ನಿಮ್ಮ ಪ್ಲೇಸ್ ಚೇಂಜ್ ಆಗ್ಬೋದು ಅಥವಾ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು, ಏನೇ ಚೇಂಜ್ ಆಗಿರ್ಬೋದು. ಇಲ್ಲಿ ನೀವು 3D ಇಂದ 5D ಎಸೆನ್ಷನ್ ಆಗ್ಬೋದು, ಅಥವಾ ನಿಮಗೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಗ್ಬೋದು, ಅಥವಾ ಇಲ್ಲೊಂಥರ ಫುಲ್ಲು ನೀವು ಬೇರೆ ಕಡೆ ನೀವು ಟ್ರಾನ್ಸ್ಫರ್ ಆಗ್ಬೋದು, ನಿಮ್ಮದು ಲೊಕೇಶನ್ ಚೇಂಜ್ ಆಗ್ಬೋದು, ಅಥವಾ ನಿಮ್ಮ ಜಾಬ್ ಚೇಂಜ್ ಆಗ್ಬೋದು, ನಿಮ್ಮದು ಪೊಸಿಷನ್ ಚೇಂಜ್ ಆಗ್ಬೋದು. ಇಲ್ಲಿ ಎಲ್ಲನೂ ಒಂಥರ ಟೋಟಲಿ ಚೇಂಜ್ ಇದೆ ನಿಮ್ಮ ಜೀವನದಲ್ಲಿ. ವೈಲ್ ದಿಸ್ ಟ್ರಾನ್ಸಿಷನ್ ಮೇ ಸೇಮ್ ಎಂಟೈಸಿಂಗ್ ಆ್ಯಂಡ್ ಎಲ್ಯೂರಿಂಗ್, ತುಂಬ ಕಾಷನ್ ಆಗಿ ಅಪ್ರೋಚ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಜೀವನ, ಈ ಚೇಂಜ್ ನಿಮಗೆ ಕೆಲವೊಮ್ಮೆ ತುಂಬ ಕಷ್ಟ ಅಂತ ಅನಿಸ್ಬೋದು, ಅಥವಾ ಸಡನ್ ಬಂದಾಗ ನಿಮ್ಗೆ ಏನು ಮಾಡ್ಬೇಕಂತ ಅನಿಸ್ತಿರ್ಬೋದು. ನೀವು ತುಂಬ ಕಾಷನ್ ಆಗಿ ಚೇಂಜನ್ನು ಎಂಬ್ರೇಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಂಬ್ರೇಸ್ ಫಾರ್ಗಿವ್ನೆಸ್ ಆ್ಯಂಡ್ ಎಂಬ್ರೇಸ್ ಪಾಸಿಟಿವಿಟಿ. ಲರ್ನ್ ದ ಆರ್ಟ್ ಆಫ್ ಫಾರ್ಗಿವ್ನೆಸ್ ಟು ಲಿಬರೇಟ್ ಯುವರ್ ಸೆಲ್ಫ್ ಫ್ರಮ್ ಎನರ್ಜಿ ಬ್ಲಾಕ್ಸ್ ಫಾಸ್ಟರಿಂಗ್ ಎ ಪಾಸಿಟಿವ್ ಆ್ಯಂಡ್ ಸಕ್ಸಸ್ಫುಲ್ ಲೈಫ್. ನಾವು ಇಲ್ಲಿ ಅಂದರೆ ಇನ್ನೊಬ್ಬರನ್ನು ನಾವು ಕ್ಷಮಿಸಿದಾಗ ನಮ್ಮ ಜೀವನದಲ್ಲಿ, ಹೇಗಂತ ಹೇಳಿದರೆ, ನಾವು ಇನ್ನೊಬ್ಬರನ್ನು ಕ್ಷಮಿಸೋದನ್ನು ಕಲಿತಾಗ ನಾವು ನಮ್ಮನ್ನು ಅಂದರೆ ಒಂಥರ ಏನು ಹೇಳ್ತಾರೆ, ಫ್ರೀಯಾಗಿ, ಅಂದರೆ ಲಿಬರೇಟ್ ಆಗ್ತದೆ ನಮ್ಮ ಆತ್ಮ. ಒಂಥರ ನಮ್ಮಿಂದ ನಾವೇ ಒಂಥರ ಎನರ್ಜಿ ಬ್ಲಾಕ್ ಏನಿರ್ತದೆ ನಮ್ಮದು, ಅಥವಾ ಏನು ಆ ಬ್ಲಾಕ್ ಎಲ್ಲ ರಿಲೀಸ್ ಆಗ್ತದೆ ನಮ್ಮದು. ಸೊ ನಮ್ಮನ್ನು ನಾವು ಕ್ಷಮಿಸಬೇಕು, ಇತರರನ್ನು ಕ್ಷಮಿಸಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಪಾಸಿಟಿವ್ ಮತ್ತು ಸಕ್ಸಸ್ಫುಲ್ ಲೈಫ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ನೋವಾದಾಗ ನಾವು ಅವ್ರ ಮೇಲೆ ತುಂಬ, ಅಥವಾ ಆ ನೋವಲ್ಲೇ ನಾವು ಇರೋದಿದೆ. ಸೊ ಆ ನೋವನ್ನು ನೀವು ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನಾದ್ರು ಥೆರಪಿ ಗೊತ್ತಿರ್ಬೋದು, ಕಾರ್ಡ್ ಕಟ್ಟಿಂಗ್ ಇರ್ಬೋದು, ಯಾವ್ದಾದ್ರು ಥೆರಪಿ ಇರ್ಬೋದು, ಚಕ್ರ ಬ್ಯಾಲೆನ್ಸ್, ಇದರ ಮೂಲಕನೂ ಈ ನೋವನ್ನು ನಾವು ರಿಲೀಸ್ ಮಾಡ್ಬೋದು. ಇದರಿಂದ ನಾವು ಅವರನ್ನು ಕ್ಷಮೆ ಕೊಡ್ಬೋದು. ಸೊ ಕ್ಷಮೆ ಕೊಡೋದ್ರಿಂದ, ನಮ್ಮನ್ನು ನಾವು ಕ್ಷಮಿಸೋದ್ರಿಂದ, ಬೇರೆಯವ್ರನ್ನು ಕ್ಷಮಿಸೋದ್ರಿಂದ ತುಂಬ ಸಕ್ಸಸ್ಫುಲ್ ಲೈಫ್ ಬರ್ತದೆ. ನಮ್ಮದು ಬ್ಲಾಕ್ ಎಲ್ಲ ರಿಲೀಸ್ ಆಗ್ತದೆ, ಎನರ್ಜಿ ಬ್ಲಾಕ್ ಅಂತ ಹೇಳ್ತಿದ್ದಾರೆ. The law of karma, reaping what you sow. The universe operates on the principle of karma. What you give, you shall receive. Your current situation is a reflection of the consequence of your past action. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ದೇವರದೊಂದು ಲಾ ಆಫ್ ಕರ್ಮ ಅಂತಿದೆ. ಅಂದರೆ ನೀವು ಏನು ಕೊಡ್ತೀರಾ ಅಥವಾ ಭೂಮಿ ಮೇಲೆ ಏನು ಬೀಜ ಬಿತ್ತೀರಾ ಅದೇ ನೀವು ಬೆಳಿತೀರಿ ಅಂತೇಳಿ. ನೀವು ಒಳ್ಳೇದು ಮಾಡಿದರೆ ಒಳ್ಳೇದು ನಿಮಗೆ ವಾಪಸ್ ಸಿಗ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅಂತ. ಇದಕ್ಕೊಂದು ಲಾ ಆಫ್ ಕರ್ಮ ಅಂತ ಹೇಳ್ತಾರೆ. ಅಂದರೆ ವಾಟ್ ಯು ಗಿವ್ ಯು ಶೆಲ್ ರಿಸೀವ್. ನೀವೇನು ಕೊಡ್ತೀರಿ ಅದನ್ನು ನೀವು ರಿಸೀವ್ ಮಾಡ್ತೀರಿ ಅಂತ ಹೇಳಿ. ಇಲ್ಲಿ ಕರ್ಮ ತತ್ವ ತುಂಬಾ ಇದೆ. ಯುವರ್ ಕರೆಂಟ್ ಸಿಚುವೇಶನ್ ಇಸ್ ಎ ರಿಫ್ಲೆಕ್ಷನ್ ಆಫ್ ದ ಕಾನ್ಸಿಕ್ವೆನ್ಸ್ ಆಫ್ ಪಾಸ್ಟ್ ಆ್ಯಕ್ಷನ್. ಈಗ ನಿಮ್ಮ ಜೀವನದಲ್ಲಿ ಏನೇ ನಡೀತಿರ್ಬೋದು, ಈಗ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ನಡೀತಿರ್ಬೋದು ಅಥವಾ ಒಳ್ಳೇದು ನಡೀತಿರ್ಬೋದು, ಇದೆಲ್ಲ ನಿಮ್ಮದು ಹಿಂದಿನ ಜೀವನದ ಕರ್ಮ ಇರ್ಬೋದು, ಪಾಸ್ಟ್ ಲೈಫ್ ಕರ್ಮ ಇರ್ಬೋದು, ಅಥವಾ ನಿಮ್ಮ ಹಿಂದೆ ನೀವು ಮಾಡಿರೋ ಒಳ್ಳೇದು ಅಥವಾ ಕೆಟ್ಟ ಕೆಲಸದ ನಿಮ್ಮದು ಕರ್ಮದ ಫಲ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಚೇಂಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಸೊ ಡಿವೈನ್ ಇಂಟರ್ವೆನ್ಷನ್ ಆಗ್ತಾ ಇದೆ ಇಲ್ಲಿ ನಿಮ್ಮ ಜೀವನದಲ್ಲಿ. ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ. ತುಂಬ ಬ್ಯೂಟಿಫುಲ್ ರೀಡಿಂಗ್ ಇದೆ. ಪೈಲ್ ನಂಬರ್ 2. ಕಂಗ್ರ್ಯಾಚುಲೇಷನ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿಗೆ ಆಮೆ ಚಾಯ್ಸ್ ಮಾಡಿದ್ದೀರಾ, ಟಾರ್ಟಾಯ್ಸ್, ನಿಮಗೆ ಯೂನಿವರ್ಸ್ ಏನು ಶ್ರಾವಣ ಮಾಸದ ಸಿಹಿ ಸುದ್ದಿಗಳು ಏನಿದೆ ಅಂತ ಹೇಳಿ ನೋಡುವ. ಶ್ರಾವಣ ಮಾಸದ ಸಿಹಿ ಸುದ್ದಿಗಳು. ಡಿಸ್ಟೆಂಟ್ ಹಾರಿಸನ್ಸ್ 36, 15 ದ ಡ್ರಮ್,
ವಾಟರ್ ಗಾರ್ಡಿಯನ್, ಕನೆಕ್ಟ್ ವಿತ್ ಯುವರ್ ಇಮೋಷನ್ಸ್. ಇಲ್ಲಿ ನಿಮಗೆ ಶ್ರಾವಣ ಮಾಸದ ಸಿಹಿ ಸುದ್ದಿ ಏನಂತ ಹೇಳಿದರೆ, ಇಲ್ಲಿ ಕೆಲವರು ನೀವು ಫಾರಿನ್ ಟ್ರಾವೆಲ್ ಮಾಡ್ಬೋದು. ಇನ್ನು ಕೆಲವರು ಹೇಗಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಅಂದರೆ ತುಂಬ ಫಾರಿನ್ ಟ್ರಾವೆಲ್, ಸೀ ಟ್ರಾವೆಲಿಂಗ್ ಇದೆ. ಇನ್ನು ಕೆಲವರಿಗೆ ನಿಮ್ಮ ಜೀವನದಲ್ಲಿ ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ, ಒಂಥರ ಕರ್ಮ ಕ್ಲಿಯರ್ ಆಗಿ ನಿಮ್ಮ ಲೈಫಲ್ಲಿ ಒಂಥರ ಜಸ್ಟಿಸ್ ಬರ್ತಾಯಿದೆ. ಯೂನಿವರ್ಸ್ ನಿಮಗೆ ಜಸ್ಟಿಸ್ ಕೊಡ್ತಿದ್ದಾರೆ ಇಲ್ಲಿ. ಅಂದರೆ ನೀವು ಕೆಲವರು ದೂರದ ಪ್ರದೇಶಗಳಿಗೆ ನೀವು ಜರ್ನಿ ಮಾಡ್ಬೋದು, ಟ್ರಿಪ್ ಮಾಡ್ಬೋದು, ಟ್ರಾವೆಲಿಂಗ್ ಇದೆ ಇಲ್ಲಿ. ಟ್ರಾವೆಲಿಂಗ್ 6 ತುಂಬ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ದೂರದೃಷ್ಟಿಯಿಂದ ನೋಡಿ, ಬಿಗ್ ಪಿಕ್ಚರ್ ನೋಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಯೂನಿವರ್ಸ್ ಬಂದು ಇಲ್ಲಿ ನಿಮೀಗ ಜೀವನ ಒಂಥರ ಬ್ಯಾಲೆನ್ಸ್ ಇಲ್ಲದೆ ಒದ್ದಾಡ್ತಿರ್ಬೋದು. ಅಂದರೆ ಈ ಕರ್ಮ ಕ್ಲಿಯರಿಂದಾಗಿ ನಿಮ್ಮ ಜೀವನದಲ್ಲಿ ಒಂದು ಏನೋ ಒಂದು ಅಲ್ಲೋಲ ಕಲ್ಲೋಲ ಆಗಿರ್ಬೋದು. ಸೊ ಯೂನಿವರ್ಸ್ ಬಂದು ನಿಮಗೆ ನಿಮ್ಮ ಲೈಫನ್ನು ಒಂಥರ ಬ್ಯಾಲೆನ್ಸ್ ಕೊಡ್ತಿದ್ದಾರೆ ಈ ಜೀವನದಲ್ಲಿ ಕೆಲವರಿಗೆ. ತುಂಬ ಅಂದರೆ ಇಲ್ಲಿ ನಿಮ್ಮ ಇಮೋಷನ್ಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಇಂಟ್ಯೂಷನ್ ತುಂಬ ಆನ್ ಪಾಯಿಂಟ್ ಆಗೋದ್ರಲ್ಲಿದೆ. ನಿಮ್ಮ ಇಂಟ್ಯೂಷನ್ಗೆ ಮಾತು ಕೇಳಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಫೈಲ್ ನಂಬರ್ 3 ಇಲ್ಲಿ ನಿಮ್ಮ ಇಮೋಷನ್ ಅಥವಾ ನೀವು ತುಂಬ ರೂಡ್ ಆ್ಯಂಡ್ ರಫ್ ಬಿಹೇವಿಯರಲ್ಲಿ ಇದ್ದಿರ್ಬೋದು, ತುಂಬ ಇಮೋಷ್ನಲ್ ಆಗಿ ಅಂತ ಹೇಳ್ತಿದ್ದಾರೆ. ತುಂಬಾ ಇಮೋಷ್ನಲ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ಅಥವಾ ನೀವು ತುಂಬ ಇಮೋಷ್ನಲ್ ಅಪ್ಸೆಟ್ ಆಗಿರ್ಬೋದು. ಆ ಇಮೋಷ್ನಲ್ ಅಪ್ಸೆಟ್ಟಿಂದ ಹೊರಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ನಿಮ್ಮದೊಂದು ದೂರದ ಪ್ರಯಾಣ ಸ್ಟಾರ್ಟ್ ಆಗಲಿದೆ. ಅಂದರೆ ಇದೊಂಥರ ನಿಮ್ಮದು ಸ್ಪಿರಿಚುವಲ್ ಜರ್ನಿ ಇದ್ರೂ ಇರ್ಬೋದು ಅಥವಾ ಫಿಸಿಕಲ್ ಜರ್ನಿ. ನೀವು ದೂರದ ಊರುಗಳಿಗೆ ಪ್ರವಾಸ ಮಾಡ್ಬೋದು ಅಥವಾ ಜರ್ನಿ ಮಾಡ್ಬೋದು. ಟ್ರಾವೆಲಿಂಗ್, ಫಾರಿನ್ ಟ್ರಾವೆಲ್ ಬೇಕಾದ್ರೂ ಇರ್ಬೋದು, ಅಥವಾ ಸಮುದ್ರ ಪ್ರಯಾಣ ಇಲ್ಲಿ ಕೆಲವರಿಗೆ. ಕ್ಲಾರಿಫಿಕೇಶನ್. ಸೊ ಇಲ್ಲಿ ಅಂದರೆ ತುಂಬ ಇಮೋಷ್ನಲ್ ಇಂಬ್ಯಾಲೆನ್ಸ್ ಇದೆ ನಿಮ್ಮ ಜೀವನದಲ್ಲಿ. ಅಂದರೆ ನಿಮಗೆ ಚಾಯ್ಸ್ ಇದ್ದಿರ್ಬೋದು, ಯಾವುದು ಚಾಯ್ಸ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ. ಅಂದರೆ ಇಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬಾ ಇಲ್ಲಿ ಇದು ರಿಲೇಷನ್ಶಿಪ್ ಇರ್ಬೋದು ಅಥವಾ ಫೈನಾನ್ಸ್ ಇರ್ಬೋದು, ಇಲ್ಲಿ ಬ್ಯಾಲೆನ್ಸ್ ಇಲ್ಲ. ನೀವು ತುಂಬಾ ಅಂದರೆ ಏನು ಹೇಳ್ತಾರೆ, ಹೋಪ್ಲೆಸ್ ಎನರ್ಜಿಯಲ್ಲಿದ್ದೀರಿ. ನಿಮ್ಮ ಇಮೋಷ್ನಲ್ ತುಂಬ ಅಂದರೆ ಏನು ಹೇಳ್ತಾರೆ, ತುಂಬ ನೀವು ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ನಿಮ್ಮ ಲೈಫಲ್ಲೊಂದು ಸನ್ ಬರ್ತಾ ಇದೆ. ಅಂದರೆ ಸನ್ಶೈನ್ ಆಗೋರಿದ್ದೀರಿ, ನೀವು ಒಂಥರ ಲೈಮ್ ಲೈಟಿಗೆ ಬರೋರಿದ್ದೀರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಕೆಲವರಿಗೆ ಏನಂತ ಹೇಳಿದರೆ, ಯೂನಿವರ್ಸ್ ನಿಮಗೊಂದು ಬೆಳಕು ತೋರಿಸ್ಬೋದು, ಮುಂದೆ ದಾರಿ ತೋರಿಸ್ಬೋದು ಸಕ್ಸಸ್ ಕಡೆ. ಇದು ಹೇಗಂತ ಹೇಳಿದರೆ, ನಿಮಗೆ ತರಳೆ ಚಕ್ರ ಓಪನ್ ಆಗ್ಬೋದು. ಅಂದರೆ ಈಗ ನಿಮಗೆ ತುಂಬ ಅಂದರೆ ಜೀವನದಲ್ಲಿ ಏನು ಹೇಳ್ತಾರೆ, ಕಾಬ್ ವೆಬ್ ಅಂದರೆ ತುಂಬ ಜೀವನದಲ್ಲಿ ಒಂದು ಜೇಡರ ಬಲ ಹಣೆದಾಗ ನಿಮಗೆ ಜೀವನ ಅನಿಸ್ತಿರ್ಬೋದು. ಇಲ್ಲಿ ನಿಮ್ಮದು ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತದೆ, ತರಳೆ ಚಕ್ರ ಓಪನ್ ಆಗ್ತಿದೆ, ನೀವೊಂಥರ ಬೆಳಕಿನ ಕಡೆ ಸಾಗ್ತಿದ್ದೀರಿ, ಒಂದು ಸಕ್ಸಸ್ ಕಡೆ ಹೋಗ್ತಿದ್ದೀರಿ. ಇದೊಂಥರ ನೀವು ಕೆಲವರು ಇಲ್ಲಿ ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ಅಬಂಡೆನ್ಸ್ ಇದೆ ನಿಮ್ಮ ಕಡೆ. ಅಂದರೆ ನೀವು ಕೆಲವರಲ್ಲಿ ಸ್ಪಿರಿಚುವಲ್ ಹೀಲರ್ ಇದ್ದೀರಿ. ಕೆಲವರು ನೀವು ಸಿಂಗಲ್ ಮದರ್ ಇರ್ಬೋದು ಅಥವಾ ನೀವು ಡೈವರ್ಸ್ ಆಗಿರ್ಬೋದು. ನಿಮ್ಮಲ್ಲಿ ಫೈನಾನ್ಸ್ ವಿತ್ ಸ್ಪಿರಿಚುವಾಲಿಟಿ ಇದೆ ನಿಮ್ಮಲ್ಲಿ ಕೆಲವರು ಮಾತ್ರ. ಇದೊಂಥರ ಸಕ್ಸಸ್ ಜರ್ನಿ, ನಿಮ್ಮದು ಸಕ್ಸಸ್ಫುಲ್ ಜರ್ನಿ ಆಗ್ತಾ ಇದೆ. ಒಂದು ಹೊಸ ಬಿಗಿನಿಂಗ್ ಆಗ್ತಾಯಿದೆ ನಿಮ್ಮ ಕ್ಯಾರಿಯರಲ್ಲಿ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ, ಹೊಸ ಕ್ಯಾರಿಯರ್. ಇನ್ನು ಕೆಲವರಿಗೆ ಇಲ್ಲಿ ಕಮಿಟ್ಮೆಂಟ್ ಬರ್ತಾ ಇದೆ. ನೀವೇನಾದರೂ ಇವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಸೊ ತುಂಬ ದೂರದಿಂದ ಬರ್ತಿದ್ದಾರೆ ಇವರು, ನಿಮಗೆ ಕಮಿಟ್ಮೆಂಟ್ ಕೊಡ್ತಿದ್ದಾರೆ. ಇನ್ನು ಕೆಲವರಿಗೆ ಅಂದರೆ ಮ್ಯಾರೇಜ್ ಆಗ್ಬೋದು, ನಿಮಗೂ ಇವರಿಗೂ ರಿಯೂನಿಯನ್ ಇದೆ. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ನೀವೊಂಥರ ಇಲ್ಲಿ ನಿಮ್ಮದು ಸ್ಪಿರಿಚುವಲ್ ಇಲ್ಲಿ ಗ್ರೋತ್ ಇದೆ. ಹೇಗಂತ ಹೇಳಿದರೆ, ನೀವು ಗುರು ಆಗೋರಿದ್ದೀರಿ, ಒಂಥರ ಪ್ರೀಸ್ಟ್ ಅಂತಲೇ ಹೇಳ್ಬೋದು, ಧರ್ಮಗುರು. ಸೊ ನೀವು ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು, ಬೇರೆಯವರಿಗೆ ನೀವು ನಾಲೆಜ್ ಕೊಡ್ಬೋದು. ಈಗ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದಷ್ಟೇ, ಎಲ್ಲ ನೀವು ಈ ನೋವನ್ನು ಬಿಟ್ಟು ಕೆಲವರು ಹೊಸ ಜರ್ನಿ ಕಡೆ ಹೋಗ್ತಿದ್ದೀರಿ. ಇದೊಂಥರ ಫ್ರೂಟ್ಫುಲ್ ರಿಸಲ್ಟ್ ನಿಮಗೆ ಲೈಫಲ್ಲಿ. ಅಂದರೆ ಇಲ್ಲಿ ಕೆಲವರು ಪ್ರೆಗ್ನೆನ್ಸಿಗೆ ನೋಡ್ತಿದ್ದಾರೆ, ಇನ್ನು ಕೆಲವರು ಮಕ್ಕಳಿಗೆ ನೋಡ್ತಿರ್ಬೋದು, ಇನ್ನು ಕೆಲವರು ನಿಮ್ಮಲ್ಲಿ ಏನೋ ಒಂದು ಜಾಬ್ ಕೆರಿಯರ್ ಇರ್ಬೋದು. ಇದೆಲ್ಲ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಿದೆ. ಕೆಲವರಿಗೆ ರಿಯೂನಿಯನ್ ಇದೆ ಇಲ್ಲಿ, ರಿಯೂನಿಯನ್, ಮ್ಯಾರೇಜ್. ತುಂಬ ಇಮೋಷ್ನಲ್ ಅಪ್ಸೆಟ್ ಈ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರು. ಇನ್ನು ಕೆಲವರ ಲೈಫಲ್ಲಿ ಹೇಗಂತ ಹೇಳಿದರೆ, ಇದು ನಿಮಗೆ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಸಪ್ರೇಷನ್ ಆಗಿರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್.
ಇವರು ಗಂಡಿರ್ಬೋದು, ಹೆಣ್ಣಿರ್ಬೋದು, ಅಥವಾ ಫೈನಾನ್ಸ್ ಇರ್ಬೋದು, ಜಾಬ್ ಇರ್ಬೋದು. ಸೊ ಇದರಿಂದಾಗಿ ನಿಮ್ಮ ಫ್ಯಾಮಿಲಿ ಬ್ರೇಕ್ ಆಗಿರ್ಬೋದು, ನಿಮ್ಮದು ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗಿರ್ಬೋದು. ಸೊ ಈಗ ನೀವಂದರೆ ಈಗ ಒಬ್ಬರೇ ಕೂತು ಯೋಚನೆ ಮಾಡ್ತಿರ್ಬೋದು, ಅಂದರೆ ಹೇಗೆ ಇದನ್ನು ಕರೆಕ್ಟ್ ಮಾಡೋದು, ಈ ರಿಲೇಷನ್ಶಿಪ್ಪನ್ನು, ಅಥವಾ ಏನು ಮಾಡೋದು ಅಂತ ನೀವು ಆಲೋಚನೆ ಮಾಡ್ತಿರ್ಬೋದು. ಇಲ್ಲಿ ನಿಮ್ಮಲ್ಲಿ ತುಂಬಾ ನಾಲೆಜ್ ಇದೆ, ನಿಮ್ಮಲ್ಲಿ ನಾಲೆಜ್ ಇದೆ, ಕ್ರಿಯೇಟಿವಿಟಿ ಇದೆ. ಆದರೆ ನೀವು ಒಂಥರ ಎಡಿಕ್ಷನಲ್ಲಿ ಇದ್ದು ಬಿಟ್ಟಿದ್ದೀರ, ತುಂಬ ಮೂಡಿ ಪರ್ಸನ್ ನೀವು. ವಾಟರ್ ಸೈನ್ಸ್ ತುಂಬಾ ಇದೆ ಇಲ್ಲಿ, ಕರ್ಕಾಟಕ, ವೃಶ್ಚಿಕ, ಮೀನ. ಅಂದರೆ ನಿಮ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ತುಂಬಾ ಕನ್ಫ್ಯೂಷನ್. ಸುತ್ತಮುತ್ತ ಇದ್ದವ್ರು ಏನೋ ಹೇಳ್ತಿದ್ದಾರೆ, ಯಾವುದೋ ಒಂದು ಎಡಿಕ್ಷನಲ್ಲಿ ಇದ್ದೀರಿ, ಅಂದರೆ ನಿಮ್ಮನ್ನು ನೀವು ಕಟ್ಟಿ ಹಾಕ್ಕೊಂಡಿದ್ದೀರಿ, ಇದರಿಂದ ಹೊರಗೆ ಬರಲಾರ್ದೆ. ಸೊ ಎಡಿಕ್ಷನಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ತುಂಬಾ ಕ್ರಿಯೇಟಿವಿಟಿ ಇದೆ, ನಿಮ್ಮಲ್ಲಿ ನಾಲೆಜ್ ಇದೆ, ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವೀಗ ಒಬ್ಬರೇ ನೀವು ಇದ್ದಿರ್ಬೋದು, ಏನು ಕೆಲಸ ಮಾಡದೆ. ಇನ್ನು ಮುಂದೆ ನೀವು 24 hours ನೀವು ವರ್ಕ್ ಮಾಡೋರಿದ್ದೀರಿ ಅಂದರೆ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಈ ವರ್ಕಿಂದಾಗಿ ನಿಮಗೆ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ನಿಮ್ಗೊಂಥರ ಇದು ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಇದೊಂಥರ ರೀಬರ್ತ್ ಎನರ್ಜಿ. ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ ಮುಗೀತು, ಇನ್ನೊಂದು ಹೊಸ ಪಾರ್ಟ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ಇಲ್ಲಿ ರಿಯೂನಿಯನ್ ನಿಮ್ಮದು, ಇಲ್ಲಿ ನಿಮ್ಮ ಎಕ್ಸ್ ವಾಪಸ್ ಬರ್ತಿದ್ದಾರೆ, ಇಲ್ಲಿ ಸೆಕೆಂಡ್ ಚಾನ್ಸ್ ಕೇಳ್ಕೊಂಡು ಬರ್ತಿದ್ದಾರೆ. ಅಂದರೆ ಇಷ್ಟು ತನಕ ನೀವು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು, ಹೇಗೆ ಆ್ಯಕ್ಷನ್ ತಗೊಳ್ಬೋದು ಅಂತೇಳಿ. ಇವ್ರು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ನಿಮ್ಮ ಲವರ್ ಇರ್ಬೋದು, ಅಥವಾ ನಿಮ್ಮ ಎಕ್ಸ್ ಪರ್ಸನ್ ಫ್ರೆಂಡ್ ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಲವ್ ಪಾರ್ಟ್ನರ್ ಇರ್ಬೋದು, ಅಥವಾ ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು. ಇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ವಾಪಸ್ ಬರ್ತಿದ್ದಾರೆ ಸೆಕೆಂಡ್ ಚಾನ್ಸ್ಗೋಸ್ಕರ. ನಿಮ್ಮ ಬಗ್ಗೆ ಇವರು ಥಿಂಕ್ ಮಾಡ್ತಿದ್ದಾರೆ. ಅಂದರೆ ಇವರು ತುಂಬಾ ಲಾಯಲ್ ಪರ್ಸನ್ ಇವರು. ಅಂದರೆ ತುಂಬ ಇವರಲ್ಲಿ ಏನು ಹೇಳ್ತಾರೆ, ತುಂಬ ವಿಸ್ಡಮ್ ಇದೆ ಇವರು ಬರ್ತಿರೋರಲ್ಲಿ. ತುಂಬ ನಾಲೆಜ್ ಇದೆ, ಅಷ್ಟೇ ತುಂಬ ಇವರು ಬುದ್ಧಿವಂತ ವ್ಯಕ್ತಿ. ಇವರು ಹೇಗಂತ ಹೇಳಿದರೆ, ಇವರು ಚೇಂಜ್ ಆಗಿ ಬರ್ತಿದ್ದಾರೆ ಈಗ. ಅಂದರೆ ನೀವು ಮೊದಲು ಹೇಗೆ ನೋಡಿದ್ದೀರಾ ಹಾಗಿಲ್ಲ, ಇವರು ಫುಲ್ ಬದಲಾಗಿ ಬರ್ತಿದ್ದಾರೆ. ಅಂದರೆ ಇವರಲ್ಲಿ ಈಗ ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ಅಬಂಡೆನ್ಸ್ ಇದೆ, ಎರಡೂ ಇದೆ. ಇವರು ದೇವರ ಕಡೆನೂ ಇದ್ದಾರೆ, ಪ್ಲಸ್ ಭೂಮಿ ಮೇಲೆ ಇರೋದ್ರಲ್ಲಿ ಎಲ್ಲದರಲ್ಲೂ ಇವರು ರಿಚ್ ಪರ್ಸನ್. ಇವರು ಅಂದರೆ ಇವರ ಲೈಫಲ್ಲಿ ಏನೋ ಟಾಕ್ಸಿಕ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಟಾಕ್ಸಿಕ್ ಎನರ್ಜಿ ಇರ್ಬೋದು. ಅಂದರೆ ಇದು ಇವ್ರ ಲೈಫಲ್ಲಿ ತುಂಬಾ ಇವರಿಗೆ ಹಾನಿ ಮಾಡ್ತಿತ್ತು. ಅದೆಲ್ಲವನ್ನು ಒಂದು ಕಟ್ ಮಾಡಿ, ಅವರ ಲೈಫಿಂದ ಒಂದು ಕಟ್ ಮಾಡಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮಗೊಂದು ಆಫರ್ ಕೊಡಬೇಕು, ರಿಯೂನಿಯನ್ ಆಗಬೇಕು, ಮ್ಯಾರೇಜ್ ಆಗಬೇಕು ಅಂತ ಹೇಳಿ. ಇವರು ತುಂಬ ದೂರದಿಂದ ಬರ್ತಿದ್ದಾರೆ. ಇವರು ಸಮುದ್ರ ಟ್ರಾವೆಲ್ ಮಾಡಿ ಬರ್ಬೋದು, ಅಥವಾ ಇವರು ಕೋಸ್ಟಲ್ ಏರಿಯಾದವರು ಇರ್ಬೋದು, ಅಥವಾ ಇವರು ಕೋರ್ಟಲ್ಲಿ ಏನಾದರೂ ವರ್ಕ್ ಮಾಡ್ತಿರ್ಬೋದು, ಜಸ್ಟಿಸ್. ಸೊ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ತುಂಬ ಫಾಸ್ಟಾಗಿ ಬರ್ತಾರೆ. ಇದು ಫಾಸ್ಟ್ ಯೂನಿಯನ್ ಆಗ್ತದೆ, ಒಂದು ಹೊಸ ಬಿಗಿನಿಂಗ್ ಆಗ್ತದೆ, ಮ್ಯಾರೇಜ್ ಆದರೂ ಆಗ್ಬೋದು. ನಿಮ್ದು ಒಂಥರ ಸೆಲೆಬ್ರೇಷನ್ ಬರ್ತಿದೆ ಲೈಫಲ್ಲಿ. ಫೈಲ್ ನಂಬರ್ 3, ಕಂಗ್ರ್ಯಾಚುಲೇಷನ್. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದರೂ ಇರ್ಬೋದು, ಕೆಲವರು ಈ ಸೆಲೆಕ್ಟ್ ಮಾಡಿದವರು. ಇಲ್ಲೂ 2 ಇದೆ, ಇಲ್ಲಿ 2 ಆಮೆ ಇದೆ, ಟ್ವಿನ್ ಫ್ಲೇಮ್ಸ್. ನಿಮಗೆ ಮಹಾದೇವನ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ನಿಮಗೆ ಬೇಕಾದ್ರೆ ಮೆಸೇಜ್ ಮಾತ್ರ ತಗೊಳ್ಳಿ ಇದರಿಂದ. ಯೂನಿವರ್ಸ್ ಕಡೆಯಿಂದ ಮೆಸೇಜ್. ಫೈಲ್ ನಂಬರ್ 3. ನಿಮ್ಮ ಜೀವನಂದು ದೂರದ ತುಂಬ, ಅಂದರೆ ಏನು ಹೇಳ್ತಿದ್ದಾರೆ, ತುಂಬ ಎತ್ತರಕ್ಕೆ ಏರೋದಿದೆ. ಒಂಥರ ಏನು ಹೇಳ್ತಾರೆ, ಒಂಥರ ತುಂಬ ಅಪ್ಲಿಫ್ಟ್ ಆಗೋದಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಫೈಲ್ ನಂಬರ್ 3. ಮಹಾಕಾಳ್ ಬಂದಿದ್ದಾರೆ, ಡಿವೈನ್ ಟೈಮಿಂಗ್. ಲಾರ್ಡ್ ಗಣೇಶ. ಫ್ಲೈಯಿಂಗ್ ಹನುಮಾನ್. ಲಾಂಗ್ ಜರ್ನಿ, ಇಲ್ಲೂ ಬಂದಿದೆ ಲಾಂಗ್ ಜರ್ನಿ. ವಾವ್. ಶಿವಜಪ್, ಹಾರ್ನೆಸ್ ದ ಪವರ್ ಆಫ್ ರುದ್ರ ಮಂತ್ರ. ಇಲ್ಲಿ ಕೆಲವರು ನೀವೇನಾದ್ರು ರುದ್ರಾಕ್ಷಿ ಧರಿಸಿರ್ಬೋದು, ಅಥವಾ ಶಿವನನ್ನು ಆರಾಧನೆ ಮಾಡ್ತಿರ್ಬೋದು, ಅಥವಾ ನೀವೇನಾದರೂ ಬೇರೆ ಯಾವ ದೇವರನ್ನು ಆರಾಧನೆ ಮಾಡ್ತಿರ್ಬೋದು, ಯಾವ ಧರ್ಮದವರಾದರೂ ಇರ್ಬೋದು. ಆ ಧರ್ಮದ ನೀವು ಅಂದರೆ ಆ ಧರ್ಮವನ್ನು ನೀವು ಏನು ಹೇಳ್ತಾರೆ ಪಠನೆ ಮಾಡಿ, ಆ ಧರ್ಮದ ಬಗ್ಗೆ ಅಥವಾ ದೇವರ ಬಗ್ಗೆ ಮಂತ್ರ ಪಠನೆ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಧರ್ಮದ ಬಗ್ಗೆ, ಅಥವಾ ನೀವು ಯಾವ ದೇವರು ಅಂತ ನೀವು ಅಂದ್ಕೊಂಡಿದ್ದೀರಾ ಆ ದೇವರು. ನೀವೇನಾದರೂ ಈಶ್ವರನ ಆರಾಧಿಸ್ತಿದ್ರೆ ಆ ಈಶ್ವರನ ಮಂತ್ರ ಜಪ ಮಾಡಿ, ಶಿವ ಜಪ ಮಂತ್ರ ಇದು ಮಾಡಿ, ಚಾಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಂಬ್ರೇಸ್ ದ ಪ್ರಾಕ್ಟೀಸ್ ಆಫ್ ಶಿವ ಜಪ್,
ಸ್ಪೆಸಿಫಿಕಲಿ ದ ಪವರ್ಫುಲ್ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಆಸ್ ಎ ಮೀನ್ಸ್ ಟು ಫುಲ್ಫಿಲ್ ಯುವರ್ ಡಿಸೈರ್ಸ್. ಇಲ್ಲಿ ನೀವೇನಾದರೂ ಮಹಾದೇವನ ಅಥವಾ ಶಿವನನ್ನು ಆರಾಧನೆ ಮಾಡೋದಿರ್ಬೋದು, ಶಿವಶಕ್ತಿಯನ್ನು ಆರಾಧನೆ ಮಾಡ್ತಿರ್ಬೋದು. ನಿಮ್ಗೆ ಇಲ್ಲಿ ಹೇಳ್ತಿದ್ದಾರೆ, ಒಂದು ಮಂತ್ರ ಕೊಟ್ಟಿದ್ದಾರೆ ಇಲ್ಲಿ, ಓಂ ನಮೋ ಭಗವತೆ ರುದ್ರಾಯ. ಓಂ ನಮೋ, ನಮ ಅಲ್ಲ ನಮೋ, NAMOH, ಓಂ ನಮೋ ಭಗವತೆ ರುದ್ರಾಯ ಅಂತ ಹೇಳಿ ಆಸ್ ಎ ಮೀನ್ ಟು, ಇದು ನಿಮ್ಮ ಡಿಸೈರನ್ನು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಓಂ ನಮೋ ಭಗವತೆ ರುದ್ರಾಯ ಅಂತ ಹೇಳಿ ಇದನ್ನು ನೀವು ಜಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು 108 ಸಲ ಇರ್ಬೋದು. ಒಂದು ರುದ್ರಾಕ್ಷಿ ಮಾಲೆ ಅಂತ ಹೇಳಿದ್ರೆ 108 ರುದ್ರಾಕ್ಷಿ ಇರ್ತದೆ. 108 ಸಲ ಡೈಲಿ ಜಪ ಮಾಡ್ಬೋದು, ಅಥವಾ ನೀವು ಜಪ ಮಾಡ್ಬೋದು ಓಂ ನಮೋ ಭಗವತೆ ರುದ್ರಾಯ. ಅಥವಾ ನೀವು ಯಾವ ದೇವರನ್ನು ಅಥವಾ ಯಾವ ಧರ್ಮದವರು ಇರ್ಬೋದು, ನಿಮ್ಮ ಧರ್ಮದ ಪ್ರಕಾರ ಏನಿದೆಯಾ ಆ ದೇವರ ಮಂತ್ರವನ್ನು ನೀವು ಚಾಂಟ್ ಮಾಡಿ. ಇಲ್ಲಿ ಮಹಾಕಾಳ್ ಬಂದಿದ್ದಾರೆ. ಮಹಾಕಾಳ್ ಅಂತ ಹೇಳಿದರೆ ಇವರೊಂಥರ ಡಿವೈನ್ ಟೈಮಿಂಗ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ದ ಬಿಗಿನಿಂಗ್ ಆಫ್ ಯುವರ್ ಡಿವೈನ್ ಟೈಮ್ ಇಸ್ ಬ್ಲೆಸ್ಡ್ ಬೈ ಲಾರ್ಡ್ ಶಿವ ಹಿಮ್ಸೆಲ್ಫ್. ನಿಮ್ಮ ಜೀವನದಲ್ಲಿ ಈಗ ಯೂನಿವರ್ಸ್ ಅಂದರೆ ಯೂನಿವರ್ಸ್ ಇರ್ಬೋದು ಅಥವಾ ಲಾರ್ಡ್ ಶಿವ ಇರ್ಬೋದು, ಇವರು ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೆಲವರು ಇಲ್ಲಿ ಶಿವಭಕ್ತರು ಇದ್ದಾರೆ. ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಮಿರಾಕ್ಯುಲಸ್ ಆ್ಯಂಡ್ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೀರಿಯನ್ಸ್ ದಟ್ ಆರ್ ಅಬೌಟ್ ಟು ಅನ್ಫೋಲ್ಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್, ಚಮತ್ಕಾರ ಆಗೋದಿದೆ ಅಂತ ಹೇಳ್ತಿದ್ದಾರೆ ಮಹಾಕಾಳ ಬಂದು. ಅಂದರೆ ಈ ಡಿವೈನ್ ಟೈಮಿಂಗ್ ಅಂತ ಏನು ಹೇಳ್ತಿದ್ದಾರೆ, ಈಗ ನಾವು ಅಂದ್ಕೊಂಡಿರ್ಬೋದು, ಈಗ ನಾನು ಇಷ್ಟು ವರ್ಷಗಳಿಂದ ಕೆಲಸ ಮಾಡಿದೆ, ನಮಗೆ ದೇವರೇನು ಕೊಟ್ಟಿಲ್ಲ ಅಂತೇಳಿ. ಆದರೆ ಅದು ನಮ್ಮ ಟೈಮಿಂಗ್, ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿನ, ಇಷ್ಟು ವಾರ ಅಂತೇಳಿ. ಆದರೆ ದೇವರು ನಾವು ಮಾಡಿದ ಕೆಲಸದ ಮೇಲೆ ನೋಡ್ತಾರೆ. ನಾವೆಷ್ಟು ಕೆಲಸ ಮಾಡ್ತೇವ, ಆ ಕೆಲಸ ಮುಗಿತಾ ಬಂದ ತಕ್ಷಣ ದೇವರು ಬಂದು ನಮಗೆ ಏನು ಬೇಕು ಅದು ಕೊಡ್ತಾರೆ. ಅಂದರೆ ಚಮತ್ಕಾರ ನಡೆಯೋದು ಆವಾಗಲೇ, ಅದಕ್ಕೆ ಡಿವೈನ್ ಟೈಮಿಂಗ್ ಅಂತ ಹೇಳ್ತಾರೆ. ನಾವು ಅಂದ್ಕೊಂಡ ಟೈಮಲ್ಲಿ ಏನಾಗೋದಿಲ್ಲ, ಎಲ್ಲ ಇಲ್ಲಿ ದೇವರು ಅಂದ್ಕೊಂಡು ಹಾಗೆ ಆಗ್ತದೆ. ಸೊ ಆ ಟೈಮಿಂಗ್ ನಿಮ್ಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಮಿರಾಕ್ಯುಲಸ್ ಆ್ಯಂಡ್ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೀರಿಯನ್ಸಸ್. ಒಂಥರ ಚಮತ್ಕಾರ ಆಗ್ತದೆ, ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇದು. ದ್ಯಾಟ್ ಆರ್ ಅಬೌಟ್ ಟು ಅನ್ಫೋಲ್ಡ್ ಇನ್ ಯುವರ್ ಲೈಫ್. ಈಗ ನಿಮಗೆ ಅದು ಕಾಣಿಸದೇ ಇದ್ದಿರು, ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಸೀಕ್ರೆಟ್ ಆಗಿದೆ, ಸಡನ್ ನಿಮ್ಮ ಲೈಫಲ್ಲಿ ಬರ್ತದೆ. ಇದೊಂಥರ ಎಕ್ಸ್ಟ್ರಾಆರ್ಡಿನರಿ ಅಂತಲೇ ಹೇಳ್ತಿದ್ದಾರೆ ಮಹಾಕಾಳ್ ಬರ್ತಿದ್ದಾರೆ. ಲಾರ್ಡ್ ಗಣೇಶ ಎಂಬ್ರೇಸಿಂಗ್ ಎ ಫ್ರೆಶ್ ಸ್ಟಾರ್ಟ್. ಇಲ್ಲಿ ಕೆಲವರು ಹನುಮಾನ್ಜಿಯನ್ನು ಆರಾಧನೆ ಮಾಡುವವರಿದ್ದಾರೆ, ಗಣೇಶನ ಆರಾಧನೆ ಮಾಡುವವರು, ಈಶ್ವರನನ್ನು ಆದಿಶಕ್ತಿಯನ್ನು ಆರಾಧನೆ ಮಾಡುವವರಿದ್ದಾರೆ. Lord Ganesha embracing a fresh start, embrace the prospect of a fresh beginning, as Lord Ganesha has effectively cleared away all previous obstacles, paving a clear path to success. ಇಲ್ಲಿ ಒಂದು ಹೊಸ ನಿಮ್ಮದು ಫ್ರೆಶ್ ಸ್ಟಾರ್ಟ್ ಎಂಬ್ರೇಸ್ ಮಾಡಿ ಅಂತ ಹೇಳ್ತಾರೆ. ಡಿವೈನ್ ಟೈಮಿಂಗ್ ಬರ್ತಾ ಇದೆ ಅಂತೇಳಿ. ತುಂಬ ಈ ಫೈಲ್ ಸೆಲೆಕ್ಟ್ ಮಾಡಿದವರಿಗೆ ಕೆಲವರಿಗೆ ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೀರಿಯನ್ಸ್ ಆಗೋದ್ರಿದೆ. ಒಂಥರ ಕೆಲವರಿಗೆ ನಿಮಗೆ ದೇವರು ನಿಮಗೆ ಕನಸಲ್ಲಿ ಬರ್ಬೋದು, ನಿಮ್ಮ ಜೊತೆ ಮಾತಾಡ್ಬೋದು. ಇದು ಒಂಥರ ಚಮತ್ಕಾರ ನಮ್ಮ ಜೀವನದಲ್ಲಿ. ಅಂದರೆ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತೀರಾ, ದೇವರು ನಿಮ್ಮ ಜೊತೆ ಬಂದು ನಿಮ್ಗೇನಾದ್ರು ಆಫರ್ ಮಾಡ್ಬೋದು, ಮಾತಾಡ್ಬೋದು, ಕನಸಲ್ಲಿ ಬರ್ಬೋದು, ಅಥವಾ ನಿಮ್ಮ ಕಣ್ಣು ಮುಂದೆ ಬರ್ಬೋದು, ಅಥವಾ ನಿಮ್ದು ಏನೋ ಒಂದು ಚಮತ್ಕಾರ ನಡೀಬೋದು ಅಂತ ಹೇಳ್ತಾರೆ. ಸೊ ಫ್ರೆಶ್ ಸ್ಟಾರ್ಟ್ ಎಂಬ್ರೇಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ದೆಲ್ಲ ಆಬ್ಸ್ಟೆಕಲ್ಸ್, ಈ ಹಿಂದೆ ಏನು ಕಷ್ಟಗಳಿತ್ತ ಅಥವಾ ಏನು ದುಃಖಗಳಿತ್ತ, ತುಂಬ ಅಂದರೆ ಅಡೆತಡೆಗಳು ಇರ್ತಿರ್ಬೋದು, ಅದೆಲ್ಲವನ್ನು ಕ್ಲಿಯರ್ ಮಾಡ್ತಿದ್ದಾರೆ ಇಲ್ಲಿ ಗಣೇಶ. ಅಂದರೆ ವಿಘ್ನನಾಶಕ ಬಂದು ನಿಮ್ದೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹನುಮಾನ್ಜಿ ಬಂದಿದ್ದಾರೆ. ಫ್ಲೈಯಿಂಗ್ ಹನುಮಾನ್, ಲಾಂಗ್ ಜರ್ನಿ, a momentous journey, whether physical or spiritual, lies ahead of you. Embrace this opportunity with readiness and enthusiasm. ನಿಮ್ಗೊಂಥರ ಲಾಂಗ್ ಜರ್ನಿ ಬರೋದ್ರಲ್ಲಿದೆ. ನೀವು ಬೇರೆ ದೇಶಕ್ಕೆ ಹೋಗ್ಬೋದು, ಸಮುದ್ರ ದಾಟಿ ಹೋಗ್ಬೋದು, ಅಥವಾ ನೀವು ಇದ್ದಲ್ಲಿ ಒಂದು ಲಾಂಗ್ ಟ್ರಿಪ್ಪಿಗೆ ಹೋಗ್ಬೋದು ಕೆಲವರು. ಇದೊಂಥರ ಅಂದರೆ ಮೊಮೆಂಟಸ್ ಜರ್ನಿ ಅಂತ ಹೇಳ್ತಾರೆ. ಒಂಥರ ಅಂದರೆ ನೆನಪಲ್ಲಿ ಇಡಬೇಕಾದ ಜರ್ನಿ ಅಂತ ಹೇಳಿ. ಇದು ಫಿಸಿಕಲ್ ಇರ್ಬೋದು, ಸ್ಪಿರಿಚುವಲ್ ಇರ್ಬೋದು. ಇನ್ನು ಕೆಲವರಿಗೆ ಇಲ್ಲಿ ಅಸ್ಟ್ರಲ್ ಟ್ರಾವೆಲ್ ಮಾಡ್ಬೋದು. ಅಸ್ಟ್ರಲ್ ಟ್ರಾವೆಲ್ ಏನಂತ ಹೇಳಿದರೆ, ನಿಮಗೆ ಕನಸಲ್ಲಿ ಒಂದು ಅಸ್ಟ್ರಲ್ ಅಂತ ಹೇಳಿದರೆ ಒಂಥರ ಖಗೋಳ ಅಂತ ಹೇಳ್ತಾರೆ. ಅಂದರೆ ಆಕಾಶ, ಆ ಜಾಗ ನೀವು ನೋಡಿರೋದಿಲ್ಲ, ಕೇಳಿರೋದಿಲ್ಲ, ಅಲ್ಲಿಗೆ ನೀವು ಹೋಗ್ತೀರಿ. ಅಲ್ಲಿ ಕೆಲವು ಅಂದರೆ ನದಿ, ಗುಡ್ಡ, ಬೆಟ್ಟ ಗುಡ್ಡ, ಒಂದು ಯಾವುದೋ ಒಂದು ದೇವರು, ನಿಮ್ಗಲ್ಲಿ ಏನೋ ಒಂದು ಅಶರೀರವಾಣಿ ಒಂದು ಕೇಳಿಸ್ತದೆ. ಸೊ ಇದೆಲ್ಲ ಒಂಥರ ಆಸ್ಟ್ರಲ್ ಟ್ರಾವೆಲಿಂಗ್ ಅಂತ ಹೇಳ್ತಾರೆ. ಅಂದರೆ ಮುಂದೆ ನೀವು ಮಾಡೋದಿದೆ, ಅಲ್ಲಿಗೆ ಹೋಗೋದಿದೆ ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ ಕೆಲವರದ್ದು. ಇಲ್ಲಿ ಕೆಲವರದ್ದು ಫಿಸಿಕಲ್ ಜರ್ನಿ, ಕೆಲವರು ಫಾರಿನ್ ಹೋಗ್ಬೋದು, ಅಥವಾ ನೀವು ಒಂದು ಲಾಂಗ್ ಜರ್ನಿ, ಲಾಂಗ್ ಟ್ರಿಪ್ ಹೋಗ್ಬೋದು. ಇದೆಲ್ಲ ನಿಮ್ದೊಂಥರ ಮೆಮೊರೇಬಲ್ ಇರ್ತದೆ, ಅಂದರೆ ತುಂಬ ನೆನಪಿನಲ್ಲಿ ಇರ್ತದೆ ಅಂತ ಹೇಳ್ತಿದ್ದಾರೆ. ಆಸ್ಟ್ರಲ್ ಟ್ರಾವೆಲ್ ಇರ್ಬೋದು. ಇಲ್ಲಿ ಕೆಲವರಿಗಂತೂ ಆಸ್ಟ್ರಲ್ ಟ್ರಾವೆಲ್ ಇದ್ದೇ ಇದೆ, ಯಾಕಂದರೆ ಫ್ಲೈಯಿಂಗ್ ಹನುಮಾನ್ ಬಂದಿದೆ. ನೀವು ಯಾವುದೋ ಒಂದು ಲೋಕಕ್ಕೆ ನೀವು ಹೋಗೋರಿದ್ದೀರಿ. ಕೆಲವರು 5D ಅಸೆನ್ಷನ್ ಆಗ್ತಾರೆ,
ಇಲ್ಲಿ ತುಂಬ ಸ್ಪಿರಿಚುವಲ್ ಪರ್ಸನ್ ಇದ್ದಾರೆ ಈ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರು. ಎಂಬ್ರೆಸ್ ದಿಸ್ ಅಪಾರ್ಚುನಿಟಿ ವಿತ್ ರೆಡಿನೆಸ್ ಆ್ಯಂಡ್ ಎಂಥೂಸಿಯಾಸಮು. ಈ ಅಪಾರ್ಚುನಿಟಿಗೆ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ. ತುಂಬ ಅಂದರೆ ಕ್ಯೂರಿಯಸ್ ಆಗಿ, ತುಂಬ ಅಂದರೆ ಖುಷಿಯಿಂದ ಈ ಅಪಾರ್ಚುನಿಟಿಯನ್ನು ಎದುರಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಜೀವನ ಒಂಥರ ಏನೋ ದೊಡ್ಡ ಚೇಂಜ್ ಬರೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ನಿಮ್ದು ಅಬ್ಸ್ಟಾಕಲ್ಸ್ ಎಲ್ಲ ಕಳೆದು ಒಂದು ಡಿವೈನ್ ಟೈಮ್ ಮಿರಾಕಲ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ತುಂಬ ಬ್ಯೂಟಿಫುಲ್ ರೀಡಿಂಗ್ ಪೈಲ್ ನಂಬರ್ 3. ತುಂಬಾ ಅಂದರೆ ಇದೊಂಥರ ಜರ್ನಿ ನಿಮ್ಮದು. ಕೆಲವರಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದಾರೆ. ನೀವು ಟ್ವಿನ್ ಫ್ಲೇಮ್ಸ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದಿರ್ಬೋದು. ಸ್ಪಿರಿಚುವಲ್ ಜರ್ನಿ, ಸ್ಟಾರ್ ಸೀಡ್ಸ್, ಲೈಟ್ ವರ್ಕಲ್ಲಿ ಇರ್ಬೋದು. ಅಥವಾ ನಿಮ್ಮದು ಕೆಲವರಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಕೆಲವರದ್ದೊಂದು ಏನೋ ಒಂಥರ ನೀವು ಯಾವುದೋ ತೀರ್ಥಕ್ಷೇತ್ರಗಳಿಗೆ ನೀವು ಜರ್ನಿ ಹೋಗ್ಬೋದು ಹೋಗೋದ ಕಡೆಗೆ. ಅಸ್ಟ್ರಲ್ ಟ್ರಾವೆಲಿಂಗ್ ಅಂತೂ 100% ಇದೆ ಇಲ್ಲಿ. ನಿಮಗೆ ಇಲ್ಲಿ ಡಿವೈನ್ ಬಂದು ನಿಮ್ಮನ್ನು ಟಚ್ ಮಾಡ್ಬೋದು. ಇಲ್ಲಿ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದಾಗ ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಬೀಜ ಮಂತ್ರಗಳನ್ನು ತಪ್ಪು ಚಾಂಟ್ ಮಾಡಬಾರ್ದು. ಗೂಗಲಲ್ಲಿ ಸರ್ಚ್ ಮಾಡಿ. ಇದು ಪೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.